Hallelujah. Hallelujah. Come on, put your hands together for this wonderful God of ours. Come on, church. ಮತ್ತು ಚಪ್ಪಾಳೆ ತಟ್ಟುತ್ತಾ ಕರ್ತನಿಗೆ ಸುಂದರವಾದ ದೇವರಿಗೆ ನಾವು ಚಪ್ಪಾಳೆ ತಟ್ಟು ದೇವರನ್ನು ಆರಾಧನೆ ಮಾಡೋಣ. He is the King of Kings. He is the Lord of Lords. ಆತನು ರಾಜಾದಿ ರಾಜನು ಕರ್ತರ ಕರ್ತನು. Come on, let's sing the song. You all know. Kaun hai Raja ka Raja. Gota? Everybody knows it? Yeah. Come on, sing with me. हमारा राजाओं का राजा
कौन है वो? जोर से, जोर से, जोर से. Amen, amen, hallelujah. We serve a mighty God. Amen. ನಾವು ಸರ್ವಶಕ್ತನಾದ ದೇವರನ್ನು ಆರಾಧಿಸುತ್ತಾ ಇದ್ದೇವೆ. We serve a King of Kings and the Lord of Lords. ನಾವು ರಾಜಾದಿರಾಜನನ್ನು ಕರ್ತನನ್ನು ಆರಾಧಿಸುತ್ತಾ ಇದ್ದೇವೆ. He is an everlasting Father. ಆತ ನಿತ್ಯನಾದ ದೇವರಾಗಿದ್ದಾನೆ. Eternal King. ನಿತ್ಯನಾದ ರಾಜನಾಗಿದ್ದಾನೆ. He is a counselor. ಆತನು ಆಲೋಚನಕರ್ತನು. He is a comforter. ಆತನು ಮತ್ತು ಆಧರಿಸುವ ದೇವರು. Amen. ಆಮೆನ್. Let's all take this moment to worship the King of Kings and the Lord of Lords. ಮತ್ತು ನಾವು ಸಮಯವನ್ನು ತೆಗೆದುಕೊಂಡು ಈ ರಾಜಾದಿರಾಜನನ್ನು ಈಗ ಆರಾಧನೆ ಮಾಡುವ. The name of the Lord is a strong tower. ಕರ್ತನ ನಾಮವು ಬಲವಾದ ಬುರುಜಾಗಿದೆ. The righteous run into it and they are saved. ನೀತಿವಂತನು ಅದರ ಒಳಕ್ಕೆ ಓಡಿ ಹೋಗಿ ಭದ್ರವಾಗಿರುತ್ತಾನೆ. Let's take this moment to lift the name of Jesus. ಈ ಸಮಯವನ್ನು ನಾವು ಎಲ್ಲರೂ ತೆಗೆದುಕೊಂಡು ಯೇಸುವಿನ ನಾಮವನ್ನು ಮೇಲಕ್ಕೆತ್ತೋಣ. Let's exalt the name of Jesus. ಯೇಸು ನಾಮವನ್ನು ಮಾತ್ರ ಮೇಲಕ್ಕೆತ್ತೋಣ. For he deserves our worship. ಆರಾಧನೆಗೆ ಆತನೊಬ್ಬನೇ ಯೋಗ್ಯನಾಗಿದ್ದಾನೆ. He deserves our worship. ಆತನು ಆರಾಧನೆಗೆ ಯೋಗ್ಯನಾಗಿದ್ದಾನೆ. Let's worship him in the beauty of his holiness. ಆತನ ಪರಿಶುದ್ಧತೆಯಲ್ಲಿ ಆ ದೇವರನ್ನು ನಾವು ಆರಾಧನೆ ಮಾಡೋಣ. Amen. ಆಮೆನ್. Let's open up our hearts. Let's open up our. ನಮ್ಮ ಹೃದಯಗಳನ್ನು ತೆರೆದು ದೇವರನ್ನು ಆರಾಧನೆ ಮಾಡೋಣ. Let's lift up our hands. ನಮ್ಮ ಕರಗಳನ್ನು ಮೇಲಕ್ಕೆತ್ತುತ್ತಾ It's just between you and him this morning hour. ನೀನು ಮತ್ತು ನಿನ್ನ ದೇವರು ಈ ಮುಂಜಾನದ ವೇಳೆಯಲ್ಲಿ Just between you and him. ನೀನು ಮತ್ತು ನಿನ್ನ ದೇವರು ಮಾತ್ರ. And it's all about Jesus. ಅದು ಯೇಸು ಮಾತ್ರ ಆಗಿರಲಿ. It's all about Jesus. ಯೇಸು ಮಾತ್ರ ಆಗಿರಲಿ. సృష్టి అంతా సృజింపబడెను ఆ నామమునే
ಪರಿಶುದ್ಧವಾದ ಪ್ರಸನ್ನತೆ ನಮಗೆ ಬೇಕು ರಾಜ, ಯಾವಾಗಲೂ ಎಂದೆಂದಿಗೂ. ಪರ್ವತವು ಮೇಲದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಪರ್ವತವು ಮೇಲದಂತೆ ನಿನ್ನ ಸನ್ನಿಧಿಯಲ್ಲಿ ಕರಗುವವು. ಕೈಗಳೆತ್ತುತ್ತಾ ನನಗೆ ಬೇಕಯ್ಯ, ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಯಾವಾಗಲೂ ನಿನ್ನ ಪ್ರಸನ್ನತೆ, ನಿನ್ನ ಪ್ರಸನ್ನತೆ ನನಗೆ ಬೇಕಯ್ಯ. ಎಂದೆಂದಿಗೂ. ಜೋರಾಗಿ ಚಪ್ಪಲ ತಟ್ಟುತ್ತಾ ಕರ್ತನನ್ನು ಆರಾಧಿಸುವಂತ, ಆತನ ನಾಮವನ್ನು ಮಹಿಮೆ ಪಡಿಸುವಂತರಾಗಿರೋಣ ಪ್ರಿಯರೇ. Oh, he deserves it, he deserves it, he deserves it. We thank you, Lord. All glory, all honor to you. All honor unto you, Jesus. Oh, we thank you. We thank you, Father, this time. We thank you for you are here in our midst, Lord. ನೀನು ನಮ್ಮ ಮಧ್ಯದಲ್ಲಿದ್ದೀರಿ, ನಿನಗೆ ಸ್ತೋತ್ರ ರಾಜ. Oh, we thank you, Lord, for you are so very present in our midst. And it's all about you, Jesus. All glory, honor, praise, and power unto your name alone. In Jesus' name we offer this worship. Let's God's people say. Amen. Let's Amen. God's people say. Amen. A loud amen. ಆಮೆನ್. ಜೋರಾಗಿ ಆಮೆನ್. ಹಲ್ಲೆಲೂಯಾ. ನಮ್ಮೆಲ್ಲ ಸಂತೋಷಕ್ಕೆ ಕಾರಣ ಯೇಸು ಆಗಿದ್ದಾನೆ. ಜೀಸಸ್ ಇಸ್ ದ ರೀಸನ್ ಫಾರ್ ಅವರ್ ಜಾಯ್. ಆಮೆನ್. ಹಲ್ಲೆಲೂಯಾ. ಓಕೆ, ದಯಮಾಡಿ ಕೂತ್ಕೊಳ್ರಿ. ಸಿದ್ಧರಾಗಿದ್ದೀರಾ? ವಾಕ್ಯ ಕೇಳಕ್ಕೆ ಸಿದ್ಧರಾಗಿದ್ದೀರಾ? ಎಸ್. ಇವತ್ತು ದೇವರು ನಮ್ಮ ಸಂಗಡ ಮಾತನಾಡಲಿಕ್ಕಿದ್ದಾನೆ. ವಿಶೇಷವಾಗಿ ಪ್ರತಿಯೊಬ್ಬರ ಸಂಗಡ ಆತನು ಮಾತನಾಡುತ್ತಾನೆ. ಆಮೆನ್. ಯಾಕೆಂದರೆ ಯೇಸು ನಮ್ಮ ಮಧ್ಯದಲ್ಲಿ ಆಗಲೇ ಇದ್ದಾನೆ. ಹಲ್ಲೆಲೂಯಾ. ಐ ವಾಂಟ್ ಟು ಟೇಕ್ ಟೈಮ್ ಟು ಅಪ್ರಿಷಿಯೇಟ್ ಪೀಪಲ್. ಈ ಸಮಯದಲ್ಲಿ ಈ ನಮ್ಮೆಲ್ಲ ಒಂದು ಹಬ್ಬದ ಆಚರಣೆ ಔಟ್ರೀಚಲ್ಲೇ ಮುಗಿದೋಯ್ತು. ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ 10 ದಿನದ ಒಂದು ಔಟ್ರೀಚನ್ನು ಎಂಜಾಯ್ ಮಾಡಿದ್ರಿ? ಆಮೆನ್. ಸೊ ವಿ ಹ್ಯಾಡ್ ಅ ಪ್ರಿವಿಲೇಜ್ ಟು ಶೇರ್ ಅ ಗುಡ್ ನ್ಯೂಸ್. ಆ ಕ್ರಿಸ್ತನ ಜನನದ ಒಂದು ಶುಭ ಸಮಾಚಾರವನ್ನು ಇಡೀ ನಗರದಲ್ಲಿ ಸಾರುವಂಥ ಒಂದು ಸಂತೋಷ, ಸೌಭಾಗ್ಯ ನಮಗೆ ಆತನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ಜೋರಾಗಿ ಯೇಸುವಿಗೆ ಚಪ್ಪಾಳೆ ತಟ್ಟೋಣ, ಜೋರಾಗಿ. ಆಮೆನ್. ಎಲ್ಲ ಭಾಗ್ಯಂತ ಔಟ್ರೀಚಲ್ಲಿ ಭಾಗ್ಯಂತ ಎಲ್ಲ ಜನರಿಗೂ ಮತ್ತು ಸುಮಾರು ಪ್ರತಿದಿನ 80ಕ್ಕಿಂತ ಹೆಚ್ಚು ಜನರು ನಾವು ಸೇರಿ ಔಟ್ರೀಚ್ ಮಾಡಿದ್ದೇವೆ. ದೇವರು ಖಂಡಿತವಾಗಿ ಆತ್ಮಿಕ ರಂಗದಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿದೆ ಮತ್ತು ಅದನ್ನು ಶಾರೀರಿಕವಾಗಿ ನಾವು ಅದನ್ನು ಮುಂದಿನ ದಿನಗಳಲ್ಲಿ ನೋಡಲಿಕ್ಕಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಓಕೆ, ಇಲ್ಲಿ ಅನೇಕ ಒಂದು ಅತಿಥಿಗಳಿದ್ದಾರೆ, ಬೇರೆ ಊರಿಂದ ಬಂದಿದ್ದಾರೆ. ನಾನು ಎಲ್ಲರನ್ನೂ ಯೇಸುವಿನ ಸುಮಧುರ ನಾಮದಲ್ಲಿ ನಾನು ಅವರನ್ನು ಸ್ವಾಗತಿಸ್ತೇನೆ. ಆಮೆನ್. ಚಪ್ಪಲಿ ತಡ್ತಾ ಅವ್ರನ್ನ ಸ್ವಾಗತ ಮಾಡೋಣ.
Amen. Thank you for being here with us on this Christmas celebration. Amen. Okay. ಮತ್ತು ಹಾಗೆ ನಾನು ಐ ಆಲ್ಸೋ ಅಪ್ರಿಷಿಯೇಟ್ ಪೀಪಲ್ ಹೂ ಗೇವ್ ಟುವರ್ಡ್ಸ್ ದ ಮಿಷನರೀಸ್ ಮತ್ತು ಪರಿಪೂರ್ಣ ಸೇವಕರಿಗಾಗಿ ಈ ಒಂದು ಔಟ್ರೀಚ್ ಒಂದು ಎಲ್ಲ ಒಂದು ವೆಚ್ಚಕ್ಕಾಗಿ ಕೊಟ್ಟಂಥ ಪ್ರತಿಯೊಬ್ಬರಿಗೂ ನಾನು ಡೋನರ್ಗಳಿಗೆ ಒಂದು ಕಾಣಿಕೆ ಕೊಟ್ಟಂಥವ್ರು ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೃತ್ಪೂರ್ವಕವಾಗಿ ಸಭೆಯ ವತಿಯಿಂದ ಹಿರಿಯರ ವತಿಯಿಂದ ಸಭಾ ಪಾಲ್ಗೊಂಡ ತಂಡದಿಂದ ನಾನು ಅಭಿನಂದಿಸ್ತೇನೆ. ಜೋರ ಚಪ್ಪಲ್ ತೊಟ್ಟು ಅವರೆಲ್ಲರಿಗಾಗಿ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಿಮ್ಮ ಒಂದು ಆ ಒಂದು ಕೊಟ್ಟಂಥ ವಿಷಯ ದೇವರು ಎಂದಿಗೂ ಅದನ್ನು ಆತನು ಮರೆಯೋದಿಲ್ಲ, ನಿಮಗೆ ಹಿಂತಿರುಗಿ ತುಂಬಿ ಆತನು ಕೊಡುವಾತನಾಗಿದ್ದಾನೆ. ಆಮೆನ್. ಎಷ್ಟು ಜನ ನಂಬ್ತೀರ ನಮ್ಮ ದೇವರು ಸಂತೋಷ ಕೊಡೋರನ್ನ ಆಶೀರ್ವಾದ ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ಓಕೆ. ಮತ್ತು ಈ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದಂಥ ಪ್ರತಿಯೊಬ್ಬರಿಗಾಗಿ ನಾನು ವಂದನೆ ಸಲ್ಲಿಸ್ತೇನೆ. ಹಿಂದೆ ತುಂಬ ಸುಂದರವಾಗಿ ಡೆಕೋರೇಷನ್ ಮತ್ತು ಹೊರಗಡೆ ಎಲ್ಲ ವ್ಯವಸ್ಥೆ ಮತ್ತು ನಾನಾ ಒಂದು ಏನೋ ಜನರು ಅಂದರೆ ಪರದೆ ಹಿಂದ್ಗಡೆ ಬಿಹೈಂಡ್ ದ ಸೀನ್ ಮತ್ತು ಎಲ್ಲ ಒಂದು ವ್ಯವಸ್ಥೆ ಮಾಡಿದಂಥ ಪ್ರತಿಯೊಬ್ಬರಿಗೂ ನಾನು ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಯಾರೂ ಇದನ್ನು ಮಾಡಲಿಲ್ಲ. ಪಾಸ್ಟರ್ ಅನಿಲ್, ಪಾಸ್ಟರ್ ಬೆನ್ಸನ್, ಪಾಸ್ಟರ್ ಗಣೇಶ್ ಯಾರೂ ಮಾಡಲಿಲ್ಲ. ಅದು ಎಲ್ಲರೂ ಆ ಒಂದು ವ್ಯವಸ್ಥೆ ಮಾಡಿದ್ರು ನಾವಿಲ್ಲದ ಒಂದು ಸಮಯದಲ್ಲಿ. ಅದಕ್ಕಾಗಿ ಅವ್ರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಜೋರಾಗಿ ಚಪ್ಪಲ್ ತಟ್ಬೋದಾ? ಗಾಡ್ ಬ್ಲೆಸ್ ಯು. ಆಮೆನ್. ಓಕೆ. ಈಗ ಮುಖ್ಯಾಂಶಕ್ಕೆ ನಾನು ಬರ್ತಾ ಇದ್ದೇನೆ. ನಮ್ಮ ಮಧ್ಯದಲ್ಲಿ ಪಾಸ್ಟರ್ ಶ್ರೀನಿವಾಸ್ ಮತ್ತು ಪಾಸ್ಟರ್ ಸ್ನೇಹ ಮತ್ತು ಮಕ್ಕಳು ಕ್ಯಾರಿಸ್ ಮತ್ತು ಆಶ್ರಿತ್ ನಮ್ಮ ಮಧ್ಯದಲ್ಲಿದ್ದಾರೆ. ತುಂಬ ಸಂತೋಷ. ಈ ಒಂದು ಕ್ರಿಸ್ಮಸ್ ಆಚರಣೆ ಅವ್ರಿಗೂ ಸಭೆ ಇದೆ, ಆದರೆ ಆ ಸಭೆ ಆರಾಧನೆಯನ್ನು ಬಿಟ್ಟು ನಮ್ಮ ಮಧ್ಯದಲ್ಲಿ ಐ ಥಿಂಕ್ 10 ವರ್ಷ ಆಯಿತು ಅವ್ರು ನಮ್ಮ ಜೊತೆಲಿ ಈ ಒಂದು ಕ್ರಿಸ್ಮಸ್ ಆಚರಣೆ ಮಾಡಲಿಕ್ಕೆ. ಸೊ ಅವರು ಇಲ್ಲಿ ಇರೋದಕ್ಕಾಗಿ ಅವರನ್ನು ಮೊದಲನೇದಾಗಿ ನಾನು ಸ್ವಾಗತಿಸ್ತೇನೆ. ಚಪ್ಪಲ್ ತೊಡ್ತಾ ಅವ್ರನ್ನ ಜೋರಾಗಿ ಕಮಾನ್ ಎಲ್ಸಡೆ ಚಪ್ಪಾಳೆ. ಥ್ಯಾಂಕ್ ಯು. ಸೊ ಈ ಸಮಯದಲ್ಲಿ ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದಿಲ್ಲ. ಪಾಸ್ಟರ್ನ ನಾನು ಸ್ವಾಗತಿಸ್ತೇನೆ. ದೇವರ ವಾಕ್ಯವನ್ನು ತರೋದಕ್ಕಾಗಿ ಅವರು ನಮ್ಮ ಮಧ್ಯಲ್ಲಿದ್ದಾರೆ ಮತ್ತು ಹಾಗೆ ಪಾಸ್ಟರ್ ಅನಿಲ್ ಅವರು ತರ್ಜಮೆ ಮಾಡಲಿಕ್ಕಿದ್ದಾರೆ. ಜೋರ ಚಪ್ಪಲ್ ತಡುತ್ತಾ ವೇದಿಕೆ ಮೇಲೆ ನಾವು ಸ್ವಾಗತ ಮಾಡೋಣ. Firstly, a very wonderful, blessed and a Merry Christmas to every one of you who are here inside, who are outside and who may be watching online also. ಮತ್ತು ಯಾರ್ಯಾರು ಇಲ್ಲಿ ಒಳಗಡೆ ಇದ್ದೀರೋ ಮತ್ತು ಹೊರಗಡೆ ಇದ್ದೀರೋ ಮತ್ತು ಆನ್ಲೈನಲ್ಲಿ ಯಾರು ನಮ್ಮನ್ನು ವೀಕ್ಷಿಸ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಕ್ರಿಸ್ಮಸ್ಸಿನ ಶುಭಾಶಯಗಳು. Christmas is a time of joy. ಮತ್ತು ಕ್ರಿಸ್ಮಸ್ ಅದೊಂದು ಸಂತೋಷದ ಸಮಯವಾಗಿದೆ. But for us as a family it has multiplied. ಅದು ಸಂತೋಷದ ಸಮಯವಾಗಿದೆ, ಆದರೆ ಕುಟುಂಬವಾದ ನಮಗೆ ಅದು ಸ್ವಲ್ಪ ಹೆಚ್ಚಿನ ಸಂತೋಷವಾಗಿದೆ. Because we are with you in Bellary. ಯಾಕಂದ್ರೆ ನಾವು ನಿಮ್ಮ ಸಂಗಡ ಬಳ್ಳಾರಿಯಲ್ಲಿದ್ದೇವೆ ಈ ಬಾರಿ. As Pastor Benson said, I think I don't remember when I came for Christmas. I think it's almost 20 years. But many years later, we as a family, we suddenly decided that we will come to Bellary to celebrate Christmas along with all of you. ಮತ್ತು ಬಹಳ ವರ್ಷಗಳ ಹಿಂದೆ ನನ್ನ ನೆನಪು ಇರುವುದಾದರೆ ಒಂದು 20 ವರ್ಷ ಹಿಂದ್ಗಡೆ ನಾವು ಕುಟುಂಬವಾಗಿ ಕ್ರಿಸ್ಮಸ್ ಅನ್ನು ಇಲ್ಲಿ ಆಚರಿಸಿದೆವು. ಆದರೆ ಬಹಳ ವರ್ಷ ಆದ ನಂತರ ನಾವು ಇಲ್ಲಿ ಬರುವಂಥದ್ದು ಅದು ಸಂತೋಷವಾದ ಸಂಗತಿ. But whatever it may be, it's such a joy for us to be here to share this joyous time, at least for a few days, with all of you. And one more time, on behalf of my wife Sneha, son Ashrit, and daughter Karis, very, on my own behalf, a blessed, happy, joyful Merry Christmas to each of you. ಮತ್ತು ಅದೇನೇ ಆಗಿರಲಿ, ಆದರೆ ನಾವೆಲ್ಲರೂ ನಮ್ಮ ಕುಟುಂಬ ಪರವಾಗಿ ಮತ್ತು ನಿಮ್ಮೆಲ್ಲರಿಗೂ ಒಂದು ಸಂತೋಷದ ಕ್ರಿಸ್ಮಸ್ಸಿನ ಶುಭಾಶಯಗಳನ್ನು ತಿಳಿಸಲು ಇಷ್ಟಪಡ್ತೇನೆ. And the reason we chose to come here is something so dear to our hearts. And I believe the word that I share with you for a very brief time, it will bless you and also bless the others who you would come in contact with. ಮತ್ತು ನಾವು ಬಂದಂತ ಕಾರಣ ಅದು ಎಲ್ಲರೂ ಪ್ರಿಯರಾಗಿರುವ ಕಾರಣದಿಂದ ಮತ್ತು ನಾನು ನಂಬ್ತೇನೆ ನಾನು ಹಂಚುವಂತ ವಾಕ್ಯವು ಕೂಡ ನಿಮ್ಮನ್ನು ಆಶೀರ್ವದಿಸುತ್ತದೆ ಮತ್ತು ನಿಮ್ಮನ್ನು ಆಶೀರ್ವಾದದಾಯಕವಾಗಿ ಮಾಡ್ತದೆ ಎಂಬುದಾಗಿ. Every one of you are looking stunning. ಮತ್ತು ಎಲ್ಲರೂ ಅದ್ಭುತವಾಗಿ ಸುಂದರವಾಗಿ ಕಾಣಿಸ್ತಾ ಇದ್ದೀರಿ. Amen. I am sure it took a lot of time to prepare. ಮತ್ತು ನಾನು ಅಂದ್ಕೊಳ್ತೇನೆ ಸಿದ್ಧವಾಗಲಿಕ್ಕೆ ಬಹಳ ಸಮಯ ಆಯಿತು ಎಂಬುದಾಗಿ. But it is amazing. It's a wonderful time to celebrate Jesus with the best that he has given to us. ಮತ್ತು ಯೇಸುವನ್ನು ನಮಗೆ ಆತನು ಕೊಟ್ಟಿರುವ ಉತ್ತಮದರಿಂದ ಆಚರಿಸುವುದು ಅದು ಅದ್ಭುತವಾಗಿದೆ. So it's such a joy to come and fellowship, be together with family. ಮತ್ತು ಕುಟುಂಬವಾಗಿ ಜೊತೆಯಲ್ಲಿರುವಂತದ್ದು ಸಂತೋಷದ ಸಂಗತಿ. Before I take you into the word of God, briefly thank you everyone who have prayed for us. Karis has finished her masters. That's why she's come back from Canada. She'll go back for work.
Ashrit is in Bangalore working along with Pastor Rambo for a brief time before he enters college, and God has blessed us. Pastor Anil, Pastor Benson, and others must be updating you what God is doing in different parts of India and also in different parts of the world. ಮತ್ತು ಕುಟುಂಬದ ಬಗ್ಗೆ ಹೇಳಬೇಕಾದ್ರೆ ಮತ್ತು ಕ್ಯಾರಿಸ್ ಕನ್ನಡದಲ್ಲಿ ಮಾಸ್ಟರ್ಸ್ ಅನ್ನು ಮುಗಿಸಿ ಬಂದಿದ್ದಾಳೆ, ಮತ್ತೆ ಕೆಲಸಕ್ಕೆ ಹೋಗುವವಳಾಗಿದ್ದಾಳೆ. ಆಶ್ರಿತ್ ಸ್ವಲ್ಪ ಅವಧಿ ಮತ್ತು ಪಾಸ್ಟರ್ ರಾಂಬಾಬು ಅವರ ಜೊತೆಗೆ ಈಗ ಕೆಲಸ ಮಾಡ್ತಾ ಇದ್ದಾನೆ ಮತ್ತು ಆಮೇಲೆ ಕಾಲೇಜ್ ಸೇರುವವನಾಗಿದ್ದಾನೆ. ಮತ್ತು ಪಾಸ್ಟರ್ ಬೆನ್ಸನ್ ಮತ್ತು ಪಾಸ್ಟರ್ ಅನಿಲ್ ನಿಮ್ಮ ಹತ್ರ ಹಂಚ್ಕೊಳ್ತಾ ಇರ್ಬೋದು ಸೇವೆಯಲ್ಲಿ ಲೋಕದ ಬೇರೆ ಕಡೆ ಏನೇನು ಆಗ್ತಾ ಇದೆ ಎಂಬುದಾಗಿ. So while thanking God for all that he has done and thanking God for sending his son, the Lord Jesus, into our midst, let me take you into the word of God today. ಮತ್ತು ದೇವರು ಏನೇನು ಮಾಡಿದ್ದಾನೋ ಅದೆಲ್ಲದಕ್ಕೆ ಆತನಿಗೆ ವಂದನೆಯನ್ನು ಸಲ್ಲಿಸುತ್ತಾ ಮತ್ತು ಯೇಸುವನ್ನು ನಮ್ಮ ಮಧ್ಯದಲ್ಲಿ ಕಳಿಸಿದ್ದಕ್ಕಾಗಿ ವಂದನೆ ಸಲ್ಲಿಸುತ್ತಾ ನಿಮ್ಮನ್ನು ದೇವರ ವಾಕ್ಯದಲ್ಲಿ ನಾನು ನಡೆಸಲಿಕ್ಕೆ ಇಷ್ಟಪಡ್ತೇನೆ. As I was praying and preparing and contemplating on the season, Christmas that we are in, ಮತ್ತು ನಾನು ಪ್ರಾರ್ಥನೆ ಮಾಡುತ್ತಾ ಆಲೋಚನೆ ಮಾಡ್ತಾ ನಾವಿರುವಂತ ಕಾಲ ಕ್ರಿಸ್ಮಸ್ ಬಗ್ಗೆ ನಾನು ಧ್ಯಾನಿಸ್ತಾ ಇರುವಾಗ, listening to so many sermons being preached about Christmas, ಮತ್ತು ಕ್ರಿಸ್ಮಸ್ ಬಗ್ಗೆ ಅನೇಕ ಸಂದೇಶಗಳನ್ನು ಸಾರ್ತಾ ಇರುವುದನ್ನು ಕೇಳುತ್ತಾ ಸಹ, being so blessed by the amazing word that many servants of God have been sharing globally, ಮತ್ತು ಇಡೀ ಲೋಕಾದ್ಯಂತ ಅನೇಕರು ದೇವರ ಸೇವಕರು ಅದ್ಭುತವಾದ ದೇವರ ವಾಕ್ಯವನ್ನು ಸಾರ್ತಾ ಇರುವುದನ್ನು ನೋಡಿ ಆಶೀರ್ವದಿಸಲ್ಪಟ್ಟೆನು. there are a lot of things that came across my mind. ಆದ್ರೆ ನನ್ನ ಒಂದು ಮನಸ್ಸಿಗೆ ಅನೇಕ ಸಂಗತಿಗಳು ಬರ್ತಾ ಇತ್ತು. One of the things is that Christmas was and is the greatest equalizer between God and man. ಮತ್ತು ಕ್ರಿಸ್ಮಸ್ ಆಗಿತ್ತು ಮತ್ತು ಆಗಿದೆ, ಅದೇನಂದ್ರೆ ದೇವರು ಮನುಷ್ಯನನ್ನು ಸಮಾನ ಮಾಡುವಂತದ್ದು. God and man, after sin we were never together. ದೇವರು ಮನುಷ್ಯನು ಪಾಪ ಆದ ನಂತರ ಎಂದಿಗೂ ನಾವು ಜೊತೆಯಾಗಿರಲಿಲ್ಲ. Man was a sinner and God was a holy righteous God. ಮತ್ತು ಮನುಷ್ಯನು ಪಾಪಿಯಾಗಿದ್ದ, ದೇವರು ಪರಿಶುದ್ಧ ನೀತಿವಂತನೂ ಆಗಿದ್ದ. But what we call as Christmas, the coming, the death, burial, resurrection of Jesus Christ, put an equal mark from between God and the sinful man. We became equal to God. ಮತ್ತು ನಾವು ನೋಡುವುದು ಆದರೆ ಯೇಸು ಸ್ವಾಮಿ ಬಂದು ಆತನು ಶಿಲ್ಬೆ ಮೇಲೆ ಮರಣ ಹೊಂದಿ ಉಣಲ್ಪಟ್ಟು ಮೂರನೇ ದಿವಸ ಎದ್ದದ್ದನ್ನು ನಾವು ನೋಡುವಾಗ ಅಲ್ಲಿ ಮಧ್ಯದಲ್ಲಿ ಸಮಾಂತರ ಈಕ್ವಲ್ ಅನ್ನುವಂತ ಸಂಗತಿಯನ್ನು ದೇವರು ಮನುಷ್ಯನಿಗೂ ದೇವರ ಮಧ್ಯದಲ್ಲಿ ಹಾಕಿದ. The Son of God became a son of man. ಮತ್ತು ದೇವಕುಮಾರನು ಮನುಷ್ಯ ಕುಮಾರನಾದನು. So that we the sons of men have become the sons of God. ಆ ಕಾರಣದಿಂದ ಮನುಷ್ಯ ಕುಮಾರರಾದ ನಾವೆಲ್ಲರೂ ದೇವಕುಮಾರರು ಆದೆವು. So if I have to explain mathematically what is Christmas, it is an equal to sign in my opinion. ಮತ್ತು ನನ್ನ ಒಂದು ದೃಷ್ಟಿಕೋನದಿಂದ ಅದು ಗಣಿತದಲ್ಲಿ ನಾನು ಹೇಳಬೇಕಾದ್ರೆ ಅದು ದೇವರಿಗೆ ಮನುಷ್ಯನನ್ನು ಈಕ್ವಲ್ ಆಗಿ ಮಾಡಿದಾನೆಂಬುದಾಗಿ. God brought down to our level, picked us up and took us to his level, and today we are seated together in the heavenly places with Christ Jesus. ಮೇಲೆ ಇರುವಂತ ದೇವರು ಕೆಳಗಿರುವಂತ ನಮ್ಮ ಹತ್ರ ಬಂದು ಕೆಳಗಿದ್ದವರಾದ ನಮ್ಮನ್ನು ಮೇಲಕ್ಕೆ ಎತ್ತಿ ಕ್ರಿಸ್ತನೊಂದಿಗೆ ಪರಲೋಕ ಸ್ಥಾನಗಳಲ್ಲಿ ಕೂಡ್ರಿಸಿ ನಮ್ಮನ್ನು ಸಮಾನ ಸ್ಥಾನವನ್ನು ಕೊಟ್ಟಿದ್ದಾನೆ. Amen. So that is why I am so grateful to God. I woke up early morning and thanking God for sending his son Jesus that put an equal to in my life and made me equal with God. ಮತ್ತು ಅದಕ್ಕೆ ಇವತ್ತು ಮುಂಜಾನೆ ಜಾವದಲ್ಲಿ ನಾನು ಎದ್ದು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೆ, ಯೇಸು ಸ್ವಾಮಿಯನ್ನು ನಮಗಾಗಿ ಕಳಿಸಿದ್ದಕ್ಕಾಗಿ ಮತ್ತು ನಮ್ಮನ್ನು ಆತನ ಸ್ಥಾನಕ್ಕೆ ಎತ್ತಿದ್ದಕ್ಕಾಗಿ. But I want to bring to you a word very briefly. Probably you may have heard it, you may have not heard it, but this is what was burning in my heart, not only today, for quite some time. ಮತ್ತು ನಾನು ಒಂದು ಚಿಕ್ಕದಾದ ರೀತಿಯಲ್ಲಿ ಈ ವಾಕ್ಯವನ್ನು ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಬಹಳ ಸಮಯದಿಂದ ನನ್ನ ಹೃದಯದಲ್ಲಿ ಉರಿತಾ ಇತ್ತು, ಮತ್ತು ಅದನ್ನು ನಿಮ್ಮ ಹತ್ರ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. I always say I am a missionary at all times. When I have no work, I be a pastor. ಮತ್ತು ನಾನು ಯಾವಾಗಲೂ ಸಾಮಾನ್ಯವಾಗಿ ಜನರಿಗೆ ಹೇಳ್ತೇನೆ, ನಾನು ಯಾವಾಗಲೂ ಮಿಷನರಿ ಆಗಿದ್ದೇನೆ, ಕೆಲಸ ಇಲ್ಲದೆ ಇರುವಾಗ ಪಾಸ್ಟರ್ ಆಗಿದ್ದೇನೆ. And we finish Christmas, we fly back to Dubai, and January we begin almost 3 sets of meetings. Anil and I, we will be in different parts because our heart is towards fulfilling what God has called us to do. ಮತ್ತು ಕ್ರಿಸ್ಮಸ್ ಮುಗಿಸಿ ವಾಪಸ್ ದುಬೈಗೆ ಹೋಗೋರಾಗಿದ್ದೇವೆ. ಅದಾದ ನಂತರ ಜನವರಿಯಿಂದ 3
ಕೂಟಗಳು ಇರುವಂತದ್ದಾಗಿದೆ. ಅನಿಲ್ ಮತ್ತು ನಾವು ಬೇರೆ ಕೂಟಗಳು ಕೂಡ ಹೋಗ್ತಾ ಇದ್ದೇವೆ. ದೇವರು ನಮಗಾಗಿ ಏನಿಟ್ಟಿದಾನೋ ಅದನ್ನು ಮಾಡಬೇಕೆಂಬುದಾಗಿ. But today I am sure many of us, or most of us, all of us, we would have paused to thank God for the first Christmas that happened in Bethlehem. ಮತ್ತು ನಾನು ಅಂದ್ಕೊಳ್ತೇನೆ ನಾವೆಲ್ಲರೂ ಅಥವಾ ಬಹುಸಂಖ್ಯಾತ ಜನರು ಮೊದಲನೇ ಕ್ರಿಸ್ಮಸ್ ಬೆತ್ಲೆಹೇಮ್ ಅಲ್ಲಿ ಆದದ್ದನ್ನು ನೆನೆಸಿ ನಾವು ದೇವರಿಗೆ ವಂದನೆ ಸಲ್ಲಿಸಿದ್ದೇವೆ I'm ಎಂಬುದಾಗಿ. sure at one time or the other we would have thanked God for sending His Son Jesus Christ for the birth of Jesus, because if not for that, not only we wouldn't have celebrated a Christmas today, we wouldn't be celebrating the life that we have in Jesus Christ. ಮತ್ತು ನಾವೆಲ್ಲರೂ ಒಂದನ್ನಲ್ಲ ಒಂದು ಸಮಯದಲ್ಲಿ ಯೇಸು ಸ್ವಾಮಿಯನ್ನು ಕಳಿಸಿದ್ದಕ್ಕಾಗಿ ಆತನ ಒಂದು ಜನ್ಮಕ್ಕಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸ್ತೇವೆ. ಯಾಕಂದ್ರೆ ಅದು ಇಲ್ಲದೆ ಇರುವುದಾದ್ರೆ ನಾವು ಇಲ್ಲಿ ಇರ್ತಾ ಇರಲಿಲ್ಲ ಮತ್ತು ಕ್ರಿಸ್ತನಲ್ಲಿರುವಂತಹ ಜೀವವನ್ನು ನಾವು ಆಚರಿಸ್ತಾ ಇರಲಿಲ್ಲ. Everything is because of Jesus. ಏನೇ ಇದ್ರೂ ಕೂಡ ಇವತ್ತು ಆ ಕ್ರಿಸ್ತನ ನಿಮಿತ್ತವಾಗಿ ಇದೆ. Who we are, what we have, and what we are able to do is only and only because of the Lord Jesus Christ. ಯಾರಾಗಿದ್ದೇವೋ, ನಮಗೇನಿದೆಯೋ, ನಾವು ಏನು ಮಾಡಬಲ್ಲೆವೋ, ಇವೆಲ್ಲವೂ ನಮ್ಮ ಸಾಮರ್ಥ್ಯದಿಂದ ಅಲ್ಲ, ಯೇಸು ನಮಗಾಗಿ ಏನ್ ಮಾಡಿದಾನೋ ಅದರ ನಿಮಿತ್ತ. If you agree with me with a thankful heart, ಮತ್ತು ಒಂದು ಕೃತಜ್ಞತೆ ಹೃದಯದಿಂದ ನೀವು ನನ್ನೊಂದಿಗೆ ಒಪ್ಪಿಕೊಳ್ಳುವುದಾದ್ರೆ, can I hear a good amen? ಒಂದು ಜೋರಾದ ಆಮೆನ್ ಅಂತ ಕೇಳಬಹುದೇ ನಾನು? Amen. So everything is because of Jesus. ಎಲ್ಲವೂ ಆ ಕ್ರಿಸ್ತನ ನಿಮಿತ್ತವಾಗಿ ಆಗಿದೆ. But sometimes we tend to forget there is also a human agency that God uses as instruments. ಆದ್ರೆ ಕೆಲವೊಂದ್ಸರಿ ನಾವು ಮರೆತು ಹೋಗ್ತೇವೆ, ದೇವರು ತನ್ನ ಕಾರ್ಯವನ್ನು ಮಾಡುವಾಗ ಮನುಷ್ಯರನ್ನು ಮಾಧ್ಯಮವಾಗಿ ಉಪಯೋಗಿಸಿ ಆತನ ತನ್ನ ಕಾರ್ಯವನ್ನು ಮಾಡ್ತಾನೆ. Christ is all in all. He is the Alpha, the Omega, the author and the finisher of our faith. Absolutely, it is Christ and Christ alone. ಮತ್ತು ನಮಗೆ ಗೊತ್ತಿದೆ ಇದು ಬುನಾದಿ ಆಗಿದೆ. ಕ್ರಿಸ್ತನು ಆತನ ಆದಿ ಅಂತ್ಯ ಆಲ್ಫಾ ಒಮೆಗಾ ಎಲ್ಲವೂ ಆಗಿದ್ದಾನೆ. ಕ್ರಿಸ್ತನು. But there was a human vessel that brought this good news into your life. ಆದರೆ ಒಬ್ಬ ಮಾನವ ಮಾಧ್ಯಮನನ್ನು ದೇವರು ಉಪಯೋಗಿಸಿ ಈ ಕ್ರಿಸ್ತನ ಸುವಾರ್ತೆಯನ್ನು ನಿಮಗೆ ತಲುಪಿಸಿದನು. And I am ever grateful to that person who preached the gospel to me. ಮತ್ತು ನನ್ನನ್ನು ಕೇಳುವುದಾದ್ರೆ ಯಾವಾಗಲೂ ನನಗೆ ಯಾರು ಸುವಾರ್ತೆ ಸಾರಿದರಲ್ಲ ಆ ವ್ಯಕ್ತಿಗೆ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. No good news is good news if it has not been shared. ಮತ್ತು ಯಾವುದೇ ಸುಸಮಾಚಾರವಾಗಲಿ ಅದು ಹಂಚದೇ ಇರುವುದಾದ್ರೆ ಅದು ಸುಸಮಾಚಾರ ಅಲ್ವೇ ಅಲ್ಲ. So today I had been praying that this will be a Christmas of a different kind, that you will not only thank God for Christ, but you will go a step further and look at a couple of people that have been actually a reason for Christmas also. ಮತ್ತು ನಾವು ಈ ಸಮಯದಲ್ಲಿ ಕ್ರಿಸ್ತನಿಗೆ ಮಾತ್ರ ವಂದನೆ ಸಲ್ಲಿಸುವುದಲ್ಲ, ಆದ್ರೆ ನಾವು ಆಲೋಚನೆ ಮಾಡಿ ಯಾರು ಈ ನಿಜವಾದ ಕ್ರಿಸ್ಮಸ್ ಅನ್ನು ಆಚರಿಸಲಿಕ್ಕೆ ಕೆಲವು ವ್ಯಕ್ತಿಗಳು ಕಾರಣರಾಗಿದ್ದಾರೋ ಅವರನ್ನು ಕೂಡ ನಾವು ನೆನಪು ಮಾಡಿಕೊಳ್ಳೋಣ. My prayer is that God would speak into your heart today. I know we are in the midst of festivities, we are in the midst of getting ready, all that is fair enough, but I was praying, God, in the midst of all of this, let the word touch the hearts of the people, that those who have not heard the good news would listen to the same good news that we have heard. ಮತ್ತು ನನಗೆ ಗೊತ್ತು ನಾವೆಲ್ಲರೂ ಆಚರಣೆಯ ಮಧ್ಯದಲ್ಲಿ ಇದ್ದೇವೆ, ಆದರೆ ಇದರ ಮಧ್ಯದಲ್ಲಿ ಆ ದೇವರ ವಾಕ್ಯವು ನಮ್ಮನ್ನು ಮುಟ್ಟಲಿ ಮತ್ತು ಆ ಸುಸಮಾಚಾರವನ್ನು ಮುಟ್ಟಿದಂತ ದೇವರು ತಲುಪಿಸಿದಂತ ದೇವರು ನಮ್ಮ ಜೀವಿತದಲ್ಲಿ ನಮ್ಮ ಮುಖಾಂತರ ಕಾರ್ಯ ಮಾಡಲಿ. We thank God for Christ. ಕ್ರಿಸ್ತನಿಗಾಗಿ ದೇವರು ಸ್ತೋತ್ರ. But I want to talk to you from the life of Mary and Joseph. ಮತ್ತು ನಾನು ಮರಿಯಳು ಮತ್ತು ಯೋಸೇಫನ ಜೀವಿತದಿಂದ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. I believe today we are here not only because of the Lord Jesus Christ coming, death, burial and resurrection, but there were two people whom I admire, is Mary, the mother of the Lord Jesus Christ, and Joseph, her engaged husband. ಮತ್ತು ನನಗೆ ದೇವರಿಗೆ ಸ್ತೋತ್ರ ಯೇಸುಸ್ವಾಮಿಯ ಜನ್ಮ ಮರಣ ಪುನರುತ್ಥಾನಕ್ಕಾಗಿ, ಆದರೆ ಅದರ ಜೊತೆಯಲ್ಲಿ ಮರಿಯಳು ಮತ್ತು ಯೋಸೇಫ್ ಯೇಸುಸ್ವಾಮಿಯ ಭೂಲೋಕದ ತಂದೆ ತಾಯಿಗಳಿಗೆ ಕೂಡ ನಾನು ವಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. It is because of them Christ came. ಮತ್ತು ಅವರ ಕಾರಣದಿಂದ ಕ್ರಿಸ್ತನು ಆತನು ಬಂದನು. You may say, Pastor Srini, if not for them, God would have raised up somebody else. ಮತ್ತು ನೀವು ಹೇಳ್ಬೋದು, ಓ ಪಾಸ್ಟರ್ ಶ್ರೀನಿ ಅವ್ರು ಇಲ್ಲದೆ ಇದ್ರೆ ದೇವರು ಇನ್ನೊಬ್ಬರನ್ನ ಎಬ್ಬಿಸ್ತಾ ಇದ್ದ. Absolutely, and I would be talking about that somebody else today to you. ಮತ್ತು ಖಂಡಿತವಾಗ್ಲೂ ನೀವು ಹೇಳೋದನ್ನು ನಾನು ಒಪ್ಪಿಕೊಳ್ತಾ ಇದ್ದೇನೆ, ಆದ್ರೆ ಇವರು ಬಿಟ್ಟು ಬೇರೆಯವರು ಯಾರಾದ್ರೂ ಆಗಿದ್ರೆ ಅವ್ರ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೆ. Jesus did not fall onto the earth like a meteor from the skies. There needed a human vessel to bring Jesus into the world. ಮತ್ತು ಯೇಸು ಸ್ವಾಮಿ ಯಾವುದೋ ಒಂದು ನಕ್ಷತ್ರ ಪರಲೋಕದಿಂದ
ಪರಲೋಕದಿಂದ ಬೀಳುವಂತೆ ಆತನು ಬೀಳಲಿಲ್ಲ. ಒಂದು ಮಾನವ ಪಾತ್ರೆ ಬೇಕಾಗಿತ್ತು ಈ ರಕ್ಷಕನನ್ನು ಭೂಲೋಕದಲ್ಲಿ ತರಲಿಕ್ಕಾಗಿ. In the same way, the good news of the gospel did not come and fall onto your lap from the heaven. There was a human vessel that brought the gospel of the Lord Jesus Christ into your lives. ಮತ್ತು ಯಾವ ರೀತಿಯಲ್ಲಿ ಮರಿಯಳು ಯೋಸೇಫರಿದ್ದರೋ ಅದೇ ರೀತಿಯಲ್ಲಿ ನಿಮಗೆ ಕೂಡ ಸುಸಮಾಚಾರ ಸುವಾರ್ತೆ ಮೇಲಿಂದ ಅದು ಬರಲಿಲ್ಲ. ಆದರೆ ಯಾರೋ ಒಬ್ಬ ಮಾನವ ಮಾಧ್ಯಮನನ್ನು ದೇವರು ಉಪಯೋಗಿಸಿ ನಿಮಗೆ ಸುಸಮಾಚಾರವನ್ನು ತಂದನು. And I want to bring to you a couple of things that has really touched my heart from the life of Mary individually, Joseph individually, and then when they came together. ಮತ್ತು ಮರಿಯಳ ಜೀವಿತದಿಂದ ವೈಯಕ್ತಿಕವಾಗಿ ಮತ್ತು ಯೋಸೇಫನ ಜೀವಿತದಿಂದ ಮತ್ತು ಅವರಿಬ್ಬರು ಜೊತೆಯಾಗಿ ಬಂದಾಗ ಕೆಲವು ಸಂಗತಿಗಳು ನನಗೆ ಮುಟ್ಟಿದ್ದನ್ನು ನಾನು ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ We ಇಷ್ಟಪಡ್ತೇನೆ. are all born again, we are all saved, and I praise God for that. ಮತ್ತು ನಾವೆಲ್ಲರೂ ರಕ್ಷಣೆ ಹೊಂದಿದ್ದೇವೆ, ತಿರುಗಿ ಹೊರಟಿದ್ದೇವೆ, ದೇವರಿಗೆ ಸ್ತೋತ್ರ ಅದಕ್ಕಾಗಿ. When I was young in the Lord, I went to distribute some gospel tracts, and my favorite was one gospel tract in Kannada. It said, ನರಕಕ್ಕೆ ಹೋಗಬೇಕಂದ್ರೆ ಏನು ಮಾಡಬೇಕು. ಮತ್ತು ನಾನು ಆ ಸುವಾರ್ತೆಯನ್ನು ನಾನು ಯವನಸ್ಥನಾಗಿರುವಾಗ ಮತ್ತು ಆ ಸುವಾರ್ತೆಯ ಕರಪತ್ರವನ್ನು ಅನೇಕರಿಗೆ ಹಂಚಲಿಕ್ಕೆ ಒಂದು ಬಾರಿ ಹೋದಾಗ ನನಗೆ ಬಹಳ ಇಷ್ಟವಾದಂತ ಒಂದು ಕರಪತ್ರ ಇತ್ತು. ಅದೇನಂತಂದ್ರೆ ನರಕಕ್ಕೆ ಹೋಗಬೇಕಾದರೆ ಏನು ಮಾಡಬೇಕು, ವಾಟ್ ಶುಡ್ ಯು ಡೂ ಟು ಗೋ ಟು ಹೆಲ್. That was the front page. ಮತ್ತು ಅದೇ ಮುಂದಿನ ಒಂದು ಮುಂದೆ ಇತ್ತು ಅದು. And most of the people I became inquisitive. They immediately turned for an answer. ಮತ್ತು ಅದು ಮಾತ್ರ ಮುಂದಿನ ಪುಟದಲ್ಲಿ ಬರೆಯಲ್ಪಟ್ಟಿತ್ತು. ಬಹಳ ಜನಕ್ಕೆ ಆ ಕರಪತ್ರ ಸಿಕ್ಕಾಗ ಬಹಳ ಆಸಕ್ತಿಯಿಂದ ಅವ್ರು ತೆರೆದು ನೋಡ್ತಾ ಇದ್ರು ಏನಿದೆ ಎಂಬುದಾಗಿ. ಏನು ಮಾಡಬೇಕು, ಏನು ಮಾಡಬೇಕು. and the answer said, ಏನು ಮಾಡೋದು ಬೇಡ, ಮಾಡಿದೆಲ್ಲ ಸಾಕು. ಮತ್ತು ಅಲ್ಲಿ ಉತ್ತರ ಹೇಳ್ತಾ ಇತ್ತು, ಏನು ಮಾಡುವುದು ಬೇಡ, ಮಾಡಿದೆಲ್ಲ ಸಾಕು. ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಟು ಗೋ ಟು ಹೆಲ್ ಬಿಕಾಸ್ ವಾಟ್ ಎವರ್ ಯು ಹ್ಯಾವ್ ಟು ಡೂ ಯು ಡಿಡ್ ಇಟ್ ಆಲ್ರೆಡಿ. In the same way, if I have to kind of flip it and say, ಪರಲೋಕಕ್ಕೆ ಹೋಗ್ಬೇಕಂದ್ರೆ ನೀನೇನು ಮಾಡಬೇಕು, ಏನು ಮಾಡೋದು ಬೇಡ, ಮಾಡೋದೆಲ್ಲ ಯೇಸು ಕ್ರಿಸ್ತನು ಮಾಡಿದ್ದಾನೆ, ನಾವು ನಂಬಬೇಕು. ಮತ್ತು ಅದೇ ಒಂದು ಪ್ರಶ್ನೆಯನ್ನು ನಾನು ಸ್ವಲ್ಪ ತಿರುಚಿ ಹೇಳಬೇಕಾದ್ರೆ ನಾನು ಈ ರೀತಿ ಹೇಳ್ಬೋದು, ಪರಲೋಕಕ್ಕೆ ಹೋಗಬೇಕಂದ್ರೆ ನೀನೇನು ಮಾಡಬೇಕು, ನೀನೇನು ಮಾಡುವ ಅವಶ್ಯಕತೆ ಇಲ್ಲ, ಏನು ಮಾಡಬೇಕಾಗಿತ್ತು ಅದೆಲ್ಲ ಆತನು ಮಾಡಿದ್ದಾನೆ. Amen. All that we need to do is believe in that work of the Lord Jesus. ನಾವೆಲ್ಲ ಮಾಡಬೇಕಾದದ್ದು ಒಂದೇ ಒಂದು ಕೆಲಸ, ಏನಂದ್ರೆ ಯೇಸುವಿನ ಕೆಲಸದಲ್ಲಿ ನಾವು ನಂಬಿಕೆ ಇಡಬೇಕು. But bringing your focus of attention back to Mary and Joseph today, ನಮ್ಮ ಗಮನವನ್ನು ಮತ್ತೆ ಮರಿಯಳು ಯೋಸೇಫರಿಗೆ ತರ್ತಾ ಅಂತ I want us to think a little realistically. ಮತ್ತು ಸ್ವಲ್ಪ ನೀವು ನಿಜವಾಗಿ ಆಲೋಚನೆ ಮಾಡಿ. Mary was a young girl, ಮತ್ತು ಮರಿಯಳು ಯೌವನ ಹುಡುಗಿಯಾಗಿದ್ದಳು, and Joseph was a young man. Both were engaged to be married. ಮತ್ತು ಯೋಸೇಫನು ಕೂಡ ಯವನಸ್ಥನಾಗಿದ್ರು, ಅವರು ಮದುವೆ ಆಗ್ಲಿಕ್ಕೆ ಮಾತುಕತೆ ಆಗಿತ್ತು, ನಿಶ್ಚಿತಾರ್ಥ And ಆಗಿತ್ತು. the Bible says in Matthew chapter 1 and in other gospels, one day out of the blue the archangel Gabriel appeared to Mary. ಮತ್ತು ದೇವರ ವಾಕ್ಯ ಹೇಳ್ತದೆ, ಒಂದು ದಿನ ಇದ್ದಕ್ಕಿದ್ದಂತೆ ಆ ಗಬ್ರಿಯಲನು ಅನ್ನುವಂತ ದೇವದೂತನು ಮರಿಯಳಿಗೆ ಪ್ರತ್ಯಕ್ಷನಾದನು. And now when the angel appeared, I'm sure she was shocked beyond human capacity. ಮತ್ತು ಮಾನವನ ಒಂದು ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ಆಕೆ ಅಲ್ಲಿ ನಿಜವಾಗ್ಲೂ ಆಶ್ಚರ್ಯಪಟ್ಟಳು. Probably here and there in her synagogue she must have heard about a virgin conception, or she may have not heard about it. ಮತ್ತು ಬಹುಶಃ ಆಕೆ ಸಭಾ ಮಂದಿರಕ್ಕೆ ಹೋದಾಗ ಅಲ್ಲಿ ಇಲ್ಲಿ ಒಬ್ಬ ಕನ್ಯೆಯು ಜನ್ಮ ತಾಳುವುದು ಅದ್ರ ಬಗ್ಗೆ ಕೇಳಿರಬಹುದು ಅಥವಾ ಕೇಳಿಲ್ಲದೆ ಇರಬಹುದು. But that day the angel of the Lord brought a message that defied humanity. ಮತ್ತು ಅವತ್ತಿನ ದಿನ ಆ ದೇವದೂತನು ಒಂದು ಸಂದೇಶವನ್ನು ಆಕೆಗೆ ತಂದ ಮನುಷ್ಯ ಜಾತಿಯನ್ನು ಆಶ್ಚರ್ಯಪಡಿಸಿದಂತದ್ದು. It could upset Mary's life like crazy. ಮತ್ತು ಆ ಒಂದು ಸಂದೇಶವು ಮರಿಯಳ ಜೀವಿತವನ್ನು ಅಲ್ಲೋಲ ಕಲ್ಲೋಲ ಮಾಡುವಂತದ್ದಾಗಿತ್ತು. It could have put her, somebody take care of the child, it could have put her on a death threat. ಮತ್ತು ಆಕೆಯನ್ನು ಎಂತ ಪರಿಸ್ಥಿತಿಗೆ ಹಾಕ್ತಂದ್ರೆ ಒಂದು ವೇಳೆ ಹೆಚ್ಚು ಕಡಿಮೆ ಹಾಕಿದ್ರೆ ಆಕೆಗೆ ಮರಣದ ಶಿಕ್ಷೆ ಕೂಡ ಸಿಗಬಹುದಾಗಿತ್ತು. Because in the old covenant the punishment for adultery was to be stoned to death. ಮತ್ತು ಹಳೆ ಒಡಂಬಡಿಕೆಯಲ್ಲಿ ವ್ಯಭಿಚಾರಕ್ಕೆ ಶಿಕ್ಷೆ ಏನಂದ್ರೆ ಕಲ್ಲೆಸೆದು ಸಾಯಿಸಬೇಕಾಗಿತ್ತು. If you remember John chapter 8, they brought the adulterous woman with stones in the hand. They said she was caught in the act of adultery, we're going to kill her now. ಮತ್ತು ಹಳೆ ಒಡಂಬಡಿಕೆಯಲ್ಲಿ ನಮಗೆ ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅವರು ವ್ಯಭಿಚಾರದಲ್ಲಿ ಸಿಕ್ಕಾಕೊಂಡಿರುವಂತ ಸ್ತ್ರೀಯನ್ನು ತಂದು ಕಲ್ಲು ಎಸೆಯಬೇಕೆಂಬುದಾಗಿ ಅವರು ಹೇಳಿದರು. Mary may have not known about the virgin conception, but I'm sure she knew about being stoned to death. She may have not known about the
virgin birth. ಮತ್ತು ಮರಿಯಳಿಗೆ ಆ ಒಂದು ಕನ್ಯೆಯ ಮುಖಾಂತರ ಜನ್ಮದ ಬಗ್ಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಆಕೆ ಖಂಡಿತವಾಗಿ ವ್ಯಭಿಚಾರ ಮಾಡಿದರೆ ಕಲ್ಲು ಬೀಳ್ತದೆ ಅನ್ನುವುದು ಗೊತ್ತಿದೆ. Now when she comes out and says, I am pregnant, no man came to me, but Holy Spirit made me pregnant, who will believe? ಮತ್ತು ಈಗ ಆಕೆ ಬಂದು ನಾನು ಗರ್ಭಿಣಿ ಆಗಿದ್ದೇನೆ, ಆದ್ರೆ ಯಾವ ಮನುಷ್ಯನ ಮುಖಾಂತರವಲ್ಲ, ಪವಿತ್ರಾತ್ಮ ನನ್ನ ಮೇಲೆ ಬಂದ, ನಾನು ಗರ್ಭಿಣಿ ಅಂದ್ರೆ ಯಾವ ಮನುಷ್ಯನು ಆಕೆಯ ಮಾತನ್ನು ನಂಬುತ್ತಾನೆ. Presuming if a mother was her confidant, ಮತ್ತು ಊಹಿಸಿಕೊಳ್ಳೋಣ, ಒಂದು ವೇಳೆ ಆಕೆ ಹೋಗಿ ತನ್ನ ತಾಯಿ ಹತ್ರನೇ ಹಂಚಿಕೊಂಡಿದ್ದರೆ, she said, Mama, I am pregnant. ಮತ್ತು ಆಕೆ ಹೇಳಿ, ಅಮ್ಮ ನಾನು ಗರ್ಭಿಣಿ ಆಗಿದ್ದೇನೆ. Maybe if she was an Indian mother, first one slap and then said, yavanle avಳು. ಮತ್ತು ಬಹುಶಃ ಆಕೆ ಒಂದು ಭಾರತೀಯ ತಾಯಿ ಆಗಿದ್ರೆ ಒಂದು ಫಸ್ಟ್ ಕಪಾಳಕ್ಕೆ ಹೊಡೆದು ಆಮೇಲೆ ಅವನು ಯಾರು ಅಂತ ಕೇಳ್ತಾ ಇತ್ತು. ಯೋಸೆಫಾ? ಇಲ್ಲಮ್ಮ. ಮತ್ತೆ ಯಾವನವನು? ಮತ್ತೆ ಯಾರದು? ದೇವರು. ಗಾಡ್. ಫಟಾ ಮಾಡೋದೆಲ್ಲ ಮಾಡಿ ದೇವ್ರ ಮೇಲೆ ಬ್ಲೇಮ್ ಆಗ್ತೀಯಾ? You did everything and then you're blaming it on God. What I am trying to tell this to you, what I am trying to tell is, just imagine by saying yes to what God told her, at what risk Mary put her life in. ಮತ್ತು ನೀವು ಒಂದನ್ನಿಲ್ಲ ಅರ್ಥ ಮಾಡಿಕೊಳ್ಳಿರಿ, ದೇವರು ಏನು ಮಾಡಬೇಕೆಂಬುದಾಗಿ ಆಕೆ ಜೀವಿತದಲ್ಲಿ ಉದ್ದೇಶ, ಅದಕ್ಕೆ ಹೂ ಅಂತ ಅಂತ ಹೇಳಿದ್ದಕ್ಕೆ ಎಂತ ಅಪಾಯದ ಜೀವಿತ ಆಕೆ ಜೀವಿಸಬೇಕಾಯ್ತು. Her marriage will definitely be broken. ಆಕೆ ಮದುವೆ ಮಾತುಕತೆ ಮುರಿದು ಹೋಗ್ತದೆ. Maybe she could be killed. ಬಹುಶಃ ಆಕೆಗೆ ಕಲ್ಲೆಸ್ದು ಸಾಯಿಸಬಹುದು. Or if they spare her life, she'll be ostracized. ಬಹುಶಃ ಒಂದು ವೇಳೆ ಸಾಯಿಸದೇ ಇದ್ರು ಕೂಡ ಎಲ್ಲ ಸಮಾಜದಿಂದ ಹೊರಗಾಕಬಹುದು. Imagine what is the stigma she will carry around. ಮತ್ತು ಆಕೆ ಮೇಲೆ ಎಂತ ಕೆಟ್ಟ ಹೆಸರು ಬರಬಹುದು ಆಲೋಚನೆ ಮಾಡಿ. When the angel appeared, the angel didn't appear to Joseph and Mary together. ಮತ್ತು ಆ ಒಂದು ದೇವದೂತನು ಬಂದಾಗ ಯೋಸೆಫ್ ಮರಿಯಳಿಗೆ ಇಬ್ಬರಿಗೆ ಜೊತೆಯಾಗಿ ಕಾಣಲಿಲ್ಲ ಅವನು. If the angel had appeared together, then it would have been easier for Mary. ಒಂದು ವೇಳೆ ಯೋಸೆಫ್ ಮರಿಯಳು ಜೊತೆಗಿರುವಾಗಲೇ ದೇವದೂತನ್ ಬಂದಿದ್ರೆ ಮರಿಯಳಿಗೆ ಸ್ವಲ್ಪ ಸುಲಭ ಆಗ್ತಾ ಇತ್ತು. The angel appeared separately to Mary, separately to Joseph, without each other knowing about each visit. ಮತ್ತು ಅಲ್ಲಿ ನಾವು ನೋಡ್ತೇವೆ, ದೇವದೂತನು ಮರಿಯಳ ಹತ್ರ ಬೇರೆಯಾಗಿ ಬಂದ, ಯೋಸೆಫನ ಹತ್ರ ಬೇರೆಯಾಗಿ ಬಂದನು. But when the angel spoke to Mary, ಆದ್ರೆ ದೇವದೂತನು ಮರಿಯಳ ಹತ್ರ ಮಾತನಾಡಿದಾಗ, this is how Mary responded. ಮತ್ತು ಮರಿಯಳು ಈ ರೀತಿ ಸ್ಪಂದಿಸಿದಳು. She said, be it unto me according to your word. ಮತ್ತು ಆಕೆ ಹೇಳಿದ್ಲು, ನಿನ್ನ ವಾಕ್ಯದ ಮೇರೆಗೆ ನನಗೆ ಆಗಲಿ. I'm wondering what would we have said if something God would have spoken in the same line into our lives. ಮತ್ತು ಒಂದು ವೇಳೆ ನಾನು ಆಲೋಚನೆ ಮಾಡ್ತಾ ಇದ್ದೆ, ನಮಗೆ ದೇವರು ಅದೇ ರೀತಿ ಮಾತನಾಡಿರುವುದು ಆರ್ಯಳ ಸ್ಥಳದಲ್ಲಿದ್ರೆ ಏನ್ ಮಾಡ್ತಾ ಇದ್ದೆ? The greatest disruption of life is at your threshold, and that is being brought into your life by the Almighty God. ಮತ್ತು ಈಗ ಎಂತ ಪರಿಸ್ಥಿತಿಯಲ್ಲಿ ಮರಿಯಳಿದ್ದಳು, ನಿನ್ನ ಜೀವಿತದಲ್ಲಿ ಅಲ್ಲೋಲ ಕಲ್ಲೋಲ ಆಗುವಂತ ಪರಿಸ್ಥಿತಿ, ಮತ್ತು ಅದನ್ನು ದೇವರು ತಾನೇ ತಂದಿದ್ದಾನೆ. She did not say yes when Joseph assured her, no problem Mary, I am with you. ಮತ್ತು ಮರಿಯಳು ಯೋಸೆಫನು, ಚಿಂತೆ ಮಾಡಬೇಡ ಮರಿಯಳೆ, ನಾನು ನಿನ್ನ ಜೊತೆಗಿದ್ದೇನೆ ಅಂತ ಆಶ್ವಾಸನೆ ಕೊಟ್ಟ ಮೇಲೆ ಆಕೆ ಆಮೆನ್ ಅಂತ ಹೇಳಲಿಲ್ಲ. She did not say amen to what God said because her parents agreed to stand with her. ಮತ್ತು ಮರಿಯಳ ತಂದೆ ತಾಯಿ ಆಕೆ ಜೊತೆಗೆ ನಿಂತುಕೊಳ್ತೇವೆ ಅಂತ ಒಪ್ಪಿಕೊಂಡ ಮೇಲೆ ಆಕೆ ದೇವರಿಗೆ ಆಮೆನ್ ಅಂತ ಹೇಳಲಿಲ್ಲ. Marriage at risk, life at risk, family at risk, reputation at risk, everything she put it on the threshold, on the altar, and said, God, let it be to me according to your word. ಮತ್ತು ಅಲ್ಲಿ ಮದುವೆ ಅಪಾಯ ಆಗಬಹುದು, ಮತ್ತು ಸಮಾಜದಲ್ಲಿ ಕೆಟ್ಟ ಹೆಸರು ಬರಬಹುದು, ತಂದೆ ತಾಯಿಗಳ ಹತ್ರ ಸಂಬಂಧ ಕೆಟ್ಟ ಹೋಗ್ಬೋದು, ಏನೇ ಆದ್ರೂ ಕೂಡ ಆಕೆ ಅವೆಲ್ಲವುಗಳನ್ನು ದೇವರ ಮುಂದೆ ಇಟ್ಟು ಆಕೆ ಹೇಳಿದ್ಲು, ಸ್ವಾಮಿ ನಿನ್ನ ವಾಕ್ಯದಂತೆ ನನಗಾಗಲಿ. Many a times, when I look at the lives of these people, I wonder, our commitment many a times is based more on conveniences rather than what God has spoken into our lives. ಕೇಳಿಸ್ಕೊಡ್ರೆ, ಅನೇಕ ಸರಿ ನಮ್ಮ ಸಮರ್ಪಣೆ ದೇವರ ಕಡೆ ನಮಗಿರುವ ಅನುಕೂಲತೆ ಅಥವಾ ಅನಾನುಕೂಲತೆಯ ಮೇಲೆ ಆಧಾರವಾಗಿರುವಂತದ್ದಾಗಿದೆ. ಈ ಜೀವಿತಗಳನ್ನು ನಾವು ಹೋಲಿಸಿ ನೋಡಿದಾಗ, for what Mary did, we definitely are not going to worship her, but I'm going to take a leaf out of her life and learn more than a lesson. ಮತ್ತು ಖಂಡಿತವಾಗ್ಲೂ ಮರಿಯಳು ಏನು ಮಾಡಿದಳೋ ಅದರಿಂದ ಆಕೆಯನ್ನು ನಾವು ಆರಾಧಿಸುವುದಿಲ್ಲ, ಆದರೆ ಆಕೆಯ ಜೀವಿತದಿಂದ ಪಾಠಗಳನ್ನು ನಾವು ಕಲಿಯುವವರಾಗಿದ್ದೇವೆ. Because Mary said yes, Christ came. ಮರಿಯಳು ಆಮೆನ್, ಹೌದು ದೇವರ ಚಿತ್ತಕ್ಕೆ ಅಂತ ಹೇಳಿದ್ದಕ್ಕೆ ಕ್ರಿಸ್ತನು ಬರಲಿಕ್ಕೆ ಸಾಧ್ಯವಾಯಿತು. That was the greatest amen of faith.
That was ಆಕೆ ಒಂದು ದೊಡ್ಡ ವಿಶ್ವಾಸದ ಸ್ತ್ರೀ ಆಗಿದ್ದಳು. it was the greatest amen of faith. ಮತ್ತು ಅದು ಒಂದು ವಿಶ್ವಾಸದ ಒಂದು ದೊಡ್ಡ ವಿಶ್ವಾಸದ ಆಮೆನ್ ಆಗಿತ್ತು. That was the greatest amen of the supreme sacrifice. ಮತ್ತು ಅದು ದೊಡ್ಡ ತ್ಯಾಗದ ಆಮೆನ್ ಆಗಿತ್ತು. We are here because of the sacrifice of Jesus. ಇಲ್ಲಿ ನಾವು ಇದ್ದೇವೆ ಕಾರಣವೇನೆಂದ್ರೆ ಯೇಸು ಸ್ವಾಮಿಯ ಬಲಿದಾನ ತ್ಯಾಗದ ನಿಮಿತ್ತ. But there was a young woman. ಆದ್ರೆ ಅಲ್ಲಿ ಒಬ್ಬ ಯೌವನ ಹುಡುಗಿ ಇದ್ದಳು. In the same way, like Mary was there that day, somebody preached the gospel to you. ಮತ್ತು ಅದೇ ರೀತಿಯಲ್ಲಿ ಅವತ್ತಿನ ದಿನ ಯಾವ ರೀತಿಯಲ್ಲಿ ಮರಿಯಳಿದ್ದಳೋ ಮರಿಯಳ ತರ ಯಾರೋ ನಿನಗೆ ಸುವಾರ್ತೆಯನ್ನು ತಂದರು. I am sure it came with a lot of sacrifice also. ಮತ್ತು ನನಗೆ ಖಚಿತವಾಗಿ ಗೊತ್ತಿದೆ ಆ ಸುವಾರ್ತೆ ಕೂಡ ಬಹಳ ಬಲಿದಾನದಿಂದ ಬಂದಿದೆ. But Christmas, as always is being told about, it is not about receiving, it is more about giving during a Christmas time. ಆದ್ರೆ ಕ್ರಿಸ್ಮಸ್ ಬಗ್ಗೆ ನಾವು ಯಾವಾಗಲೂ ಕೇಳುವಾಗ ಅದು ಕೊಡುವುದರ ಬಗ್ಗೆ ಹೆಚ್ಚಾಗಿರ್ತದೆ, ಪಡೆಯುವುದು ಅಲ್ಲ. So we saw a little about Mary. ಮತ್ತು ನಾವು ಮರಿಯಳ ಬಗ್ಗೆ ಸ್ವಲ್ಪ ನಾವು ನೋಡಿದೆವು. What a great woman she was. I salute her. ಮತ್ತು ಎಂತ ದೊಡ್ಡ ಸ್ತ್ರೀ ಆಗಿದ್ದಳು, ಆಕೆಗೆ ನಾನು ಸಲ್ಯೂಟ್ ಮಾಡ್ತೇನೆ. I wonder at times, will I allow God to disrupt me, disrupt my entire life to be a person who will be able to fulfill what God has called me to do? ಮತ್ತು ನಾನು ಆಲೋಚನೆ ಮಾಡ್ತೇನೆ, ದೇವರು ನನಗೆ ಏನು ಮಾಡ್ಲಿಕ್ಕಾಗಿ ಕರೆದಿದ್ದಾನೋ ಅದನ್ನು ಮಾಡ್ಲಿಕ್ಕೆ ನನ್ನನ್ನು ನಾನು ತನ್ನ ಚಿತ್ತಕ್ಕೆ ಒಪ್ಪಿಸಿ ನನ್ನ ಜೀವಿತವನ್ನು ಅಲ್ಲೋಲ ಕಲ್ಲೋಲ ಮಾಡ್ಲಿಕ್ಕೆ ದೇವರಿಗೆ ಅನುಮತಿಸ್ತೀನಾ? If on the one side of the coin you see the great faith of this young girl called Mary, ಮತ್ತು ಒಂದು ಕಡೆ ನೀವು ನೋಡುವುದಾದ್ರೆ ಈ ಯವನ ಹುಡುಗಿಯಾಗಿರುವಂತ ಮರಿಯಳ ನಂಬಿಕೆ ನಾವು ನೋಡುವುದಾದ್ರೆ, on the other side I want to bring to you from the life of Joseph the great character that Joseph showed in saying in yes to what God called him for. ಇನ್ನೊಂದು ಕಡೆ ಈ ಯೋಸೇಫನ ಜೀವಿತಕ್ಕೆ ನಿಮ್ಮ ಗಮನವನ್ನು ಹರಿಸಿ ಆತನು ತೋರಿಸಿದಂತ ಮಹಾ ಗುಣಕ್ಕಾಗಿ ಅದು ನಾನು ನಿಮ್ಮ ಗಮನವನ್ನು ಹರಿಸಲಿಕ್ಕೆ ಇಷ್ಟಪಡ್ತೇನೆ. If it was Mary who said yes to becoming pregnant, if it was Mary who by faith and through the Holy Spirit became pregnant, don't ever discount the contribution of a young man called Joseph. ಒಂದು ವೇಳೆ ಮರಿಯಳು ವಿಶ್ವಾಸದಿಂದ ದೇವರ ಉದ್ದೇಶಕ್ಕೆ ಚಿತ್ತಕ್ಕೆ ಹೌದು ಅಂತ ಹೇಳಿರುವುದಾದ್ರೆ ಇನ್ನೊಬ್ಬ ವ್ಯಕ್ತಿ ಯೋಸೇಫನ ಒಂದು ಪಾತ್ರವನ್ನು ಕೂಡ ನಾವು ಮರೆಯಬಾರದು. And I believe we should not only learn from Christ and Christ alone, we need to learn from different servants of God. ಮತ್ತು ನಾವು ಬರೀ ಕ್ರಿಸ್ತನಿಂದ ಮಾತ್ರ ಕಲಿಯುವವರಲ್ಲ, ಕ್ರಿಸ್ತನ ಹಿಂಬಾಲಿಸುವಂತ ಅನೇಕ ದೇವರ ಸೇವಕರಿಂದಲೂ ನಾವು ಕಲಿಯಬೇಕು. Now imagine the life of Joseph here. ಮತ್ತು ಯೋಸೇಫನು ಜೀವಿತವನ್ನು ಗಮನಿಸಿರಿ. He is engaged to this beautiful young girl called Mary. ಮತ್ತು ಈ ಸುಂದರವಾದಂತ ಯವನ ಹುಡುಗಿಯಾಗಿರುವ ಮರಿಯಳ ಹತ್ರ ಅವನಿಗೆ ನಿಶ್ಚಿತಾರ್ಥ ಆಗಿದೆ. Everything is now about Mary and Mary and Mary and Mary alone. ಈಗ ಎಲ್ಲವೂ ಅವನ ಜೀವಿತದಲ್ಲಿ ಮರಿಯಳ ಬಗ್ಗೆ ಆಗಿದೆ. One day she comes and tells him, hey Joseph, ಮತ್ತು ಒಂದಿನ ಆಕೆ ಬಂದು ಹೇಳಿದ್ಲು, ಓ ಯೋಸೇಫನೇ, I am pregnant. ಓ ನಾನು ಗರ್ಭಿಣಿ ಆಗಿದ್ದೇನೆ. And next question will be, who is the guy? ಮತ್ತು ಖಂಡಿತವಾಗ್ಲೂ ಯೋಸೇಫನ್ ಕೇಳಿರಬಹುದು ಯಾರ ಮೂಲಕ, ಯಾವ ವ್ಯಕ್ತಿ ಅವನು. And imagine how jilted he must have felt. ಮತ್ತು ಅವನಿಗೆ ಎಷ್ಟು ಅಲಗಾಡಿರಬಹುದು, ಅವನು betrayed. ಅವನಿಗೆ ಒಂಥರ ಮೋಸ ಮಾಡಿದಂತೆ ಅನಿಸಿರಬಹುದು. He must have told, how could you do this to me? ಮತ್ತೆ ಆತನು ಬಂದು ಹೇಳಿರಬಹುದು, ಏ ಮರಿಯಳೆ ನನಗೆ ಹೆಂಗೆ ನೀನು ಮೋಸ ಮಾಡಿದೆ ಇದು? Who's the guy? ಯಾರು ಆ ವ್ಯಕ್ತಿ? Again Mary says, no guy but God. ಮತ್ತು ಮತ್ತೆ ಮರಿಯಳ ಅವನಿಗೆ ಉತ್ತರ ಕೊಟ್ಟಿರಬಹುದು, ಯಾವ ಪುರುಷ ಅಲ್ಲ, ದೇವರ ಮುಖಾಂತರ. Now you and I know the story of Mary year after year after year. ಮತ್ತು ನಿಮಗೆ ನಮಗೆ ವರ್ಷ ನಂತರ ಈ ಕತೆ ಕೇಳಿ ನಮಗೆ ಅಭ್ಯಾಸ ಆಗಿದೆ. If we have never heard and a girl comes and says, I became pregnant through God, what would you do? ಒಂದು ವೇಳೆ ನಾವು ಆ ಕತೆ ಕೇಳದೇನೆ ಇದ್ರೆ, ಒಬ್ಬ ಹುಡುಗಿ ಬಂದು ನಾನು ದೇವರ ಮುಖಾಂತರ ಕನ್ಯೆ ಆಗಿದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಪ್ರತಿಕ್ರಿಯೆ ಏನಾಗಿರ್ತದೆ? She would have become the choicest gossip around the world. ಮತ್ತು ಆಕೆ ಲೋಕದ ಎಲ್ಲಾ ಕಡೆ ಜನರು ಮಾತನಾಡುವಂತ ವಿಷಯ ಆಗಿರ್ತಾ But ಇತ್ತು. imagine the man she's engaged to, he would have told her, how could you betray me, Mary? ಮತ್ತು ಆಕೆಗೆ ಯೋಸೇಫನ ಹತ್ರ ನಿಶ್ಚಿತಾರ್ಥ ಆಗಿದೆ, ಮತ್ತು ಆ ವ್ಯಕ್ತಿ ಏನ್ ಹೇಳಿರ್ಬೋದು, ನನಗೆ ಯಾಕೆ ಮೋಸ ಮಾಡಿದಿ ಈ ರೀತಿಯಲ್ಲಿ? And Mary said, no, not any man but God. ಮತ್ತೆ ಆದ್ರೆ ಮರಿಯಳು ಹೇಳ್ತಾ ಇಲ್ಲ ಯಾವ ಪುರುಷನ ಮುಖಾಂತರ ಅಲ್ಲ, ದೇವರ ಮುಖಾಂತರ. What would have Joseph said? ಯೋಸೇಫನ್ ಏನ್ ಹೇಳಿರ್ಬೋದು? You think he said an amen? ಮತ್ತು ನೀವಾಗ ಯೋಸೇಫನ್ ತಕ್ಷಣವೇ ಆಮೇನ್ ಅಂತ ಹೇಳಿದ ಅಂತ
ಅನ್ಕೊಂಡ್ರ ನೀವು? at least be honest in your sin. ಮತ್ತು ಯೋಸೇಫನ್ ಹೇಳಿರ್ಬೋದು, ನಿನ್ನ ಪಾಪದಲ್ಲಾದ್ರೂ ಸ್ವಲ್ಪ ಯಥಾರ್ಥೆಯಾಗಿರು. And how could you cheat me and cheat God? ಮತ್ತು ನನ್ನನ್ನು ದೇವರಿಗೆ ನೀನು ಹೇಗೆ ಮೋಸ ಸಲ್ಲಿಸಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ? And because he did not believe what Mary said, ಮತ್ತು ಮೇರಿ ಏನ್ ಹೇಳಿದಳು, ಮರಿಯಳು ಏನ್ ಹೇಳಿದಳು, ಅದನ್ನು ನಂಬದೇ ಇರುವ ಕಾರಣದಿಂದ his human reaction was he's going to put her away. Yeah. ಮತ್ತು ಆತನ ಒಂದು ಮಾನವೀಯ ಪ್ರತಿಕ್ರಿಯೆ ಏನಾಗಿತ್ತಂದ್ರೆ, ಈಕೆನ ನಾನು ಬೇರೆ ಮಾಡಿಬಿಡ್ತೇನೆ, ಬಿಟ್ಟು ಬಿಡ್ತೇನೆ. Right? Let us read Matthew chapter 1. ಮತ್ತಾಯನ ಸುವಾರ್ತೆ ಓದೋಣ ನಾವು. Verse 19. 1ನೇ ಅಧ್ಯಾಯ 19ನೇ ವಚನ. ಮತ್ತಾಯ 1:19. And Joseph, a husband, being a just and an upright man, not willing to make her a public example, decided to put her away quietly. ಮತ್ತು ಇಲ್ಲಿ ಹೇಳುವಂತದಾಗಿದೆ ಮತ್ತಾಯ 1:19ರಲ್ಲಿ, ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನು ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. Amen. Secretly. ರಹಸ್ಯವಾಗಿ, ಯಾರಿಗೂ ಗೊತ್ತಿಲ್ಲದೆ. This amazes me. ಇದು ನನಗೆ ಆಶ್ಚರ್ಯ ಮಾಡುವಂತದಾಗಿದೆ. Not that he decided to put her away, ಮತ್ತು ಆಕೆಯನ್ನು ಬಿಟ್ಟು ಬಿಡಬೇಕೆಂಬುದಾಗಿ ಅಂದ್ಕೊಂಡಿದ್ದಲ್ಲ. but he said, I am going to do it very quietly. ಆದರೆ ಆತನು ಹೇಳಿದ, ನಾನು ಮೆಲ್ಲನೆ ಯಾರಿಗೂ ಗೊತ್ತಿಲ್ಲದೆ ಮಾಡ್ಬಿಡ್ತೇನೆ. I'm going to keep it a secret. ನಾನು ಇದನ್ನು ರಹಸ್ಯವಾಗಿ ಇಡ್ತೇನೆ. And if you can just say after me, secret. ಮತ್ತು ನನ್ನಿಂದ ಹೇಳಿ. First let's say it in English. Secret. Rahasya. Can you just imagine, here is a man absolutely wronged by his engaged wife apparently, and he decides saying, you know what, I'm not going to tell anybody. ಮತ್ತು ಇಲ್ಲಿ ಈ ವ್ಯಕ್ತಿ ಇದ್ದಾನೆ ಯೋಸೇಫನು, ಮತ್ತು ಆತನ ಹೆಂಡತಿಯನ್ನು ಬದಿಗಿಡಬೇಕೆಂಬುದಾಗಿದ್ದಾನೆ, ಆದರೆ ನಾನು ಇದ್ರ ಬಗ್ಗೆ ಯಾರಿಗೂ ಹೇಳಲ್ಲ. And contrast it with those Gospel of John chapter 8, when that lady was caught in an adultery, they dragged her in public, all the men, and put her publicly to trial in front of Jesus. ಆದರೆ ಯೋಸೇಫನನ್ನು ಯೋಹಾನ 8ನೇ ಅಧ್ಯಾಯದಲ್ಲಿರುವಂತ ಆ ವ್ಯಕ್ತಿಗಳಿಗೆ ನೀವು ಹೋಲಿಸಿರಿ, ಅವರು ಆ ಸ್ತ್ರೀಯನ್ನು ಬಹಿರಂಗವಾಗಿ ಅಲ್ಲಿ ತಂದು ಎಲ್ಲರ ಮುಂದೆ ಕಲ್ಲೆಸೆಯಬೇಕೆಂಬುದಾಗಿ ಅವರು ಯೋಚನೆ ಮಾಡಿದರು. Sometimes we have never known or we have undermined the human contribution towards this Christmas. ಆದರೆ ಅನೇಕ ಸರಿ ನಾವು ಮಾನವರು ಈ ಒಂದು ಕ್ರಿಸ್ಮಸ್ಗೆ ಯಾವ ಪಾತ್ರವನ್ನು ವಹಿಸಿದ್ದಾರೆ ಎಂಬುದನ್ನು ನಮಗೆ ಗೊತ್ತಿಲ್ಲ, ಇಲ್ಲದೆ ಅದನ್ನು ಕಡಿಮೆಯಾಗಿ ನಾವು ನೋಡಿದ್ದೇವೆ. I'm not taking away the focus of attention from the Lord Jesus Christ, but I am also shining the light upon some others for whom it costed their entire life. ಮತ್ತು ನಾನು ಇಲ್ಲಿ ಕ್ರಿಸ್ಮಸ್ನ ಸಮಯದಲ್ಲಿ ಕ್ರಿಸ್ತನಿಂದ ನಿಮ್ಮ ಗಮನವನ್ನು ತೆಗಿತಾ ಇಲ್ಲ, ಆದರೆ ಕ್ರಿಸ್ತನಿಂದ ಗಮನ ತೆಗಿತಾ ಇಲ್ಲ, ಕ್ರಿಸ್ತನೊಂದಿಗೆ ಅದಕ್ಕೆ ಕಾರಣರಾಗಿರುವ ಬೇರೆ ವ್ಯಕ್ತಿಗಳ ಮೇಲೆ ಕೂಡ ನಾನು ಆ ಫೋಕಸ್ ಲೈಟ್ ಅನ್ನು ಹಾಕ್ತಾ ಇದ್ದೇನೆ. There was this young girl Mary. I admire her. ಮತ್ತು ಈ ಯೌವನ ಹುಡುಗಿ ಮರಿಯಳಿದ್ದಾಳೆ. And then this man Joseph, what level of character. ಮತ್ತು ಈ ಯೋಸೇಫನ್ ಇದ್ದಾನೆ, ಅವನ ಗುಣಲಕ್ಷಣ ನೋಡ್ರಿ ಎಷ್ಟು ಅದ್ಭುತವಾದದ್ದು, ಸಜ್ಜನನು. Why only contrast with John 8, contrast with today's Christianity? ಮತ್ತು ಬರೀ ನೀವು ಯೋಹಾನ 8ನೇ ಅಧ್ಯಾಯದಲ್ಲಿರುವಂತ ವ್ಯಕ್ತಿಗಳೊಂದಿಗೆ ಮಾತ್ರ ಅಲ್ಲ, ಇವತ್ತಿನ ದಿನದಲ್ಲಿ ಇರುವಂತ ಕ್ರೈಸ್ತರೊಂದಿಗೆ ನೀವು ಹೋಲಿಸಿರಿ. Anything and everybody that goes wrong or bad in the Christian world, next minute it becomes viral everywhere. ಮತ್ತು ಯಾವುದೇ ಒಂದು ಕ್ರೈಸ್ತ ಲೋಕದಲ್ಲಿ ಏನೇ ಒಂದು ತಪ್ಪು ಯಾರ ಜೀವಿತದಲ್ಲಿ ಆಗುವುದಾದ್ರೆ ಮುಂದಿನ ಕ್ಷಣವೇ ಅದು ಎಲ್ಲ ಕಡೆ ಹಬ್ಬುವಂತದಾಗಿದೆ. Like you put a cream on a cake, they put a cream called prayer request. ಮತ್ತು ನೀವು ಯಾವ ರೀತಿ ಕೇಕ್ ಮೇಲೆ ಕ್ರೀಮ್ ಹಾಕ್ತಾರಲ್ಲ, ಇಂಥ ವಿಷಯಗಳ ಮೇಲೆ ಪ್ರೇಯರ್ ರಿಕ್ವೆಸ್ಟ್ ಅಂತ ಒಂದು ಕ್ರೀಮ್ ಹಾಕ್ತಾರೆ. But I wonder, where are the Josephs today? ಆದ್ರೆ ಇವತ್ತು ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ, ಯೋಸೇಫ್ ಅನ್ನುವಂತ ವ್ಯಕ್ತಿಗಳು ಎಲ್ಲಿದ್ದಾರೆ? It was his own engaged wife. ಆದರೆ ಆತನ ಒಂದು ಸ್ವಂತ ನಿಶ್ಚಿತಾರ್ಥ ಆದಂತ ಪತ್ನಿಯಾಗಿದ್ದಳಕಿ. Until the angel came and told Mary was an adulteress for Joseph. ಮತ್ತು ದೇವದೂತನು ಯೋಸೇಫನ ಹತ್ರ ಬರುವವರೆಗೂ ಯೋಸೇಫನ ದೃಷ್ಟಿಯಲ್ಲಿ ಮರಿಯಳು ಒಬ್ಬ ವ್ಯಭಿಚಾರಿಯಾಗಿದ್ದಳು. According to the Old Testament, he could have killed her. ಮತ್ತು ಹಳೆ ಒಡಂಬಡಿಕೆಯ ಪ್ರಕಾರ ಆತನು ಆಕೆಯನ್ನು ಸಾಯಿಸಬಹುದಾಗಿತ್ತು. But he chose to leave her. ಆದರೆ ಆತನೊಂದು ನಿರ್ಧಾರವನ್ನು ಮಾಡಿದ, ರಹಸ್ಯವಾಗಿ ಬಿಟ್ಟು I'm not going ಬಿಡಬೇಕೆಂಬುದಾಗಿ. to tell anybody.
ನಾನು ಯಾರಿಗೆ ಹೇಳುವುದಿಲ್ಲ, because she will incur shame, ಯಾಕಂದ್ರೆ ಆಕೆಯ ಮೇಲೆ ನಾಚಿಕೆತನ ಬರ್ತದೆ, she may be killed. ಆಕೆಯನ್ನು ಸಾಯಿಸಬಹುದು. I don't want to be a party to that. ಮತ್ತು ನಾನು ಅದಕ್ಕೆ ಪಾತ್ರನಾಗ್ಲಿಕ್ಕೆ ಇಷ್ಟವಿಲ್ಲ. Today's Christmas that we are enjoying was because of the faith of Mary, the character of Joseph. ಇವತ್ತು ನಾವು ಅನುಭವಿಸ್ತಿರುವಂತ ಈ ಕ್ರಿಸ್ಮಸ್ ಅದು ಮರಿಯಳ ಒಂದು ವಿಶ್ವಾಸ, ಅದು ಪಾತ್ರವಾಗಿತ್ತು. ಯೋಸೇಫನ ಗುಣಲಕ್ಷಣ, ಆ ದೈವಿಕ ಗುಣಲಕ್ಷಣ ಪಾತ್ರವಾಗಿತ್ತು. I admire this man Joseph. ಈ ಯೋಸೇಫನನ್ನು ನಾನು ಮೆಚ್ಚುತ್ತೇನೆ. But it didn't end there. ಆದ್ರೆ ಅದು ಅಲ್ಲಿಯೇ ಮುಕ್ತಾಯವಾಗಲಿಲ್ಲ. Look at his absolute obedience to God. ಆದ್ರೆ ಅವನ ದೇವರ ವಾಕ್ಯಕ್ಕೆ ಅವನ ವಿಧೇಯತೆಯನ್ನು ಕೂಡ ನೀವು ಗಮನಿಸ್ರಿ. And the Bible says, and an angel of God appeared to Joseph from beginning, verse 20, same chapter. ಮತ್ತು ಅದೇ ಅಧ್ಯಾಯ 20ನೇ ವಚನದಿಂದ ಹೇಳ್ತದೆ, ಆ ದೇವದೂತನು ಯೋಸೇಫನಿಗೆ ಪ್ರತ್ಯಕ್ಷನಾದನೆಂಬುದಾಗಿ. And said, don't be afraid, Joseph, take Mary to be your wife. ಮತ್ತು ಅವನು ಇದನ್ನು ಆಲೋಚಿಸುತ್ತಿರುವಾಗ ಕರ್ತನ ದೂತನು ಅವನ ಕನಸಿನಲ್ಲಿ ಕಾಣಿಸಿಕೊಂಡು, ಎಲೈ ಯೋಸೇಫನೇ, ನೀನು ನಿನ್ನ ಹೆಂಡತಿಯಾದ ಮರಿಯಳನ್ನು ಸ್ವೀಕರಿಸುವುದಕ್ಕೆ ಅಂಜಬೇಡ ಅಂತ ಹೇಳಿದನು. Because what she is conceived of is of the Holy Spirit. ಯಾಕಂದ್ರೆ ಆಕೆಯ ಗರ್ಭವು ಪವಿತ್ರಾತ್ಮದಿಂದಲೇ ಅಂದನು. Amen. Joseph could have said, you know what, choose somebody, I don't want to do this. ಮತ್ತು ಯೋಸೆಫನು ಹೇಳಿರಬಹುದು, ಬೇರೆಯವರು ಯಾರನ್ನಾದ್ರೂ ಆರಿಸ್ಕೊ, ನನಗಿದು ಬೇಕಾಗಿಲ್ಲ. Not an easy journey. ಮತ್ತು ಅದು ಸುಲಭವಾದ ಪ್ರಯಾಣವಲ್ಲ. But what did the Bible say? What does the Bible say? ಆದ್ರೆ ಬೈಬಲ್ ಏನ್ ಹೇಳ್ತದೆ? He gladly took Mary. ಆತನು ಸಂತೋಷದಿಂದ ಮರಿಯಳನ್ನು ತೆಗೆದುಕೊಂಡ. He married her. ಮರಿಯಳನ್ನು ಮದುವೆ ಮಾಡಿಕೊಂಡ. Did not tell anybody. ಯಾರಿಗೂ ಹೇಳಲಿಲ್ಲ. He started taking care of Mary because he knew what she was pregnant with is from the Almighty God. ಮತ್ತು ಆತನು ಮರಿಯಳನ್ನು ನೋಡಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ, ಯಾಕಂದ್ರೆ ಅವನಿಗೆ ಗೊತ್ತಿತ್ತು ಆಕೆಯು ಗರ್ಭಿಣಿ ಆಗಿರುವುದು ಅದು ದೇವರ ಉದ್ದೇಶದಿಂದ ಎಂಬುದಾಗಿ. Let me quickly take you further and bring you to my conclusion today. ಮತ್ತು ನಿಮ್ಮನ್ನು ಇನ್ನೂ ಸ್ವಲ್ಪ ಮುಂದೆ ತೆಗೆದುಕೊಂಡು ಹೋಗಿ ನಾನು ಇದನ್ನು ಮುಕ್ತಾಯ ಮಾಡ್ತೇನೆ. Where am I taking you? ನಾನು ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೇನೆ? Like I told about the gospel track, ಪರಲೋಕಕ್ಕೆ ಏನು ಹೋಗ್ಬೇಕಂದ್ರೆ ನೀವೆಲ್ಲಾದ್ರೆ ಏನು ಮಾಡಬೇಕು? ಏನು ಮಾಡೋದು ಬೇಡ, ಸುಮ್ಮನೆ ಸತ್ರ ಸಾಕು ಪರಲೋಕನೇ. ಮತ್ತು ಆಗ್ಲೇ ಹೇಳಿದ ಪ್ರಕಾರ, ಆ ಒಂದು ಕರಪತ್ರದ ಪ್ರಕಾರ ನೀವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಏನು ಮಾಡೋದು ಬೇಕಾಗಿಲ್ಲ, ಸತ್ರೆ ಸಾಕು. We are heaven for us is guaranteed. ನಮಗೆ ಕ್ರಿಸ್ತನಲ್ಲಿ ಪರಲೋಕವು ಅದು ನಿಶ್ಚಯ. But Christmas is not only about Christ and us. ಆದರೆ ಕ್ರಿಸ್ಮಸ್ ಬರೀ ಕ್ರಿಸ್ತನು ನಮ್ಮ ಬಗ್ಗೆ ಮಾತ್ರ ಅಲ್ಲ. It is about somebody else who have not heard this good news. ಮತ್ತು ಈ ಸುಸಮಾಚಾರವನ್ನು ಕೇಳದೇ ಇರುವಂತ ಬೇರೆ ವ್ಯಕ್ತಿಗಳ ಬಗ್ಗೆ ಕೂಡ ಅದಾಗಿದೆ. If Christ had to reach the earth like it needed a Mary and a Joseph, ಮತ್ತು ಯಾವ ರೀತಿಯಲ್ಲಿ ಯೇಸು ಪರಲೋಕದಿಂದ ಭೂಲೋಕಕ್ಕೆ ಬರಬೇಕಂದ್ರೆ ಒಬ್ಬ ಮರಿಯಳು ಯೋಸೇಫನು ಬೇಕಾಗಿತ್ತು, even today, ಇವತ್ತು ಕೂಡ for the good news to reach where it has not gone, ಎಲ್ಲಿ ಸುವಾರ್ತೆ ಹೋಗ್ಲಿಲ್ಲವೋ ಅಲ್ಲಿ ಸುವಾರ್ತೆ ಹೋಗಬೇಕಾದರೆ we need people like Mary, we need people like the Josephs. ನಮಗೆ ಮರಿಯಳಂತ ವ್ಯಕ್ತಿಗಳು, ಯೋಸೇಫ್ ಅಂತ ವ್ಯಕ್ತಿಗಳು ಅವಶ್ಯವಾಗಿದೆ. Can I hear a good amen? ಮತ್ತು ನಾನು ಒಂದು ಆಮೆನ್ ಅಂತ ನಾನು ಕೇಳಬಹುದು. Finally, as I conclude this, ಮತ್ತು ನಾನು ಇದನ್ನು ಮುಕ್ತಾಯ ಮಾಡ್ತಾ ಇರುವಾಗ, not only the faith, sacrifice and faith and the character of Joseph, ಮತ್ತು ಬರೀ ಯೋಸೇಫನ ಒಂದು ನಂಬಿಕೆ, ಮರಿಯಳ ನಂಬಿಕೆ ಮತ್ತು ಯೋಸೇಫನ ಗುಣಲಕ್ಷಣ ಮಾತ್ರವಲ್ಲದೆ they came together. ಅವ್ರ ಜೊತೆಯಾಗಿ ಬಂದರು. But the Bible says, ಆದ್ರೆ ಬೈಬಲ್ ಹೇಳ್ತದೆ, as the time of the Lord Jesus Christ's birth came, ಮತ್ತು ಯೇಸು ಸ್ವಾಮಿ ಆ ಜನ್ಮವು ಸಮೀಪಿಸಿದಾಗ they were living in another town. ಅವರು ಇನ್ನೊಂದು ನಗರದಲ್ಲಿ, ಪಟ್ಟಣದಲ್ಲಿ ಜೀವಿಸ್ತಾ ಇದ್ರು. They had to go to Bethlehem. ಅವರು ಬೆತ್ಲೆಹೇಮ್ಗೆ ಹೋಗ್ಬೇಕಾಗಿತ್ತು. And the Bible says Mary gave birth in a manger because there was no room in the hotels of the then day. ಮತ್ತು ಆ ದಿನಗಳಲ್ಲಿ ಅಲ್ಲಿ ಆ ಒಂದು ಹೋಟೆಲ್ ಅನ್ನುವಂತ ರೀತಿಯಲ್ಲಿ ಅಲ್ಲಿ ಸ್ಥಳ ಇಲ್ಲದೆ ಇರುವ ಕಾರಣದಿಂದ ಮರಿಯಳು ಗೋದಲಿಯಲ್ಲಿ ಜನ್ಮ ಕೊಟ್ಟಳು. You know, for a long time I have been told from young time in my faith, they swear in the manger because there was no room in the inn and it is fair. ಮತ್ತು ನಾನು ಚಿಕ್ಕಂದಿನಿಂದಲೂ ನಾನು ನೋಡಿದ್ದೇನೆ, ಕೇಳಿದ್ದೇನೆ, ಅದೇನಂತಂದ್ರೆ ಅಲ್ಲಿ ಯಾವ ಸ್ಥಳ ಇಲ್ಲದೆ ಇರುವ ಕಾರಣದಿಂದ ಆಕೆ ಗೋದಲಿಯಲ್ಲಿ ಜನ್ಮ ಕೊಟ್ಟಳು ಎಂಬುದಾಗಿ. But I got a question, why in the native town? Bethlehem was the native of Joseph. That's why he went there for taxation, and he comes to his hometown and there was no relative
no friend of his who were willing to house, because probably the news had spread that Mary was already pregnant before the marriage happened. ಮತ್ತು ಅಲ್ಲಿ ನೋಡುವುದು ಆದ್ರೆ ಅವರು ಶುಲ್ಕ ಕಟ್ಟಲಿಕ್ಕಾಗಿ ಬಂದ್ರು. ಅಂದ್ರೆ ಬೆತ್ಲೆಹೇಮ್ ಯೋಸೇಫನ ಸ್ವಂತ ಸ್ಥಳ. ಆ ಸ್ವಂತ ಸ್ಥಳದಲ್ಲಿ ಅವನ ಕುಟುಂಬದವರು, ಪರಿವಾರದವರು, ಸಂಬಂಧಿಕರು ಯಾರೂ ಇರ್ಲಿಲ್ವಾ. ಬಹುಶಃ ಅವರೆಲ್ಲರೂ ಇವರನ್ನು ತಿರಸ್ಕರಿಸಿರಬಹುದು, ಮದುವೆ ಮುಂಚೆ ಗರ್ಭಿಣಿಯಾಗಿದ್ದಾಳೆ ಎಂಬುದಾಗಿ. ಅದಕ್ಕೆ ದೂರ ಇಟ್ಟಿರಬಹುದಂತ ನಾನು ಅಂದುಕೊಳ್ತಾ ಇದ್ದೇನೆ. That's my presumption, and probably I am correct. ಮತ್ತು ಇದು ನನ್ನ ಊಹೆ ಆಗಿದೆ. Why I am saying that is, by saying yes to God, they had to face all these challenges in their life to fulfill the purpose of God into their lives. ಮತ್ತು ಅವರು ದೇವರಿಗೆ ಹೌದು ಅಂತ ಹೇಳುವಾಗ ಇಂಥ ಎಲ್ಲ ಸವಾಲುಗಳನ್ನು ಅವರ ದಿನನಿತ್ಯ ಜೀವಿತದಲ್ಲಿ ಅವರು ಎದುರಿಸಬೇಕಾಯಿತು. And just imagine, nobody is willing to take a young pregnant woman, because there is stigma attached to it. ಮತ್ತು ಇಲ್ಲಿ ಊಹಿಸಿಕೊಳ್ಳಿರಿ, ಯಾರು ಕೂಡ ಈ ಸ್ತ್ರೀಯನ್ನು ಮರಿಯಳನ್ನು ಸ್ವೀಕರಿಸಲಿಕ್ಕೆ ಇಷ್ಟವಿಲ್ಲ. ಯಾಕಂತಂದ್ರೆ ಇಲ್ಲಿ ಏನೋ ತಪ್ಪಾಗಿದೆ ಎಂಬುದಾಗಿ ಅವರು ಅಂದುಕೊಂಡಿದ್ದಾರೆ. The easiest thing for Joseph would have been to abandon Mary. ಮತ್ತು ಯೋಸೇಫನಿಗೆ ಸುಲಭವಾದಂತ ಸಂಗತಿ ಏನಂದ್ರೆ ಮರಿಯಳನ್ನು ಬಿಟ್ಟು ಬಿಡುವುದು. Alone he was with her. ಮತ್ತು ಆದರೆ ಆತನೊಬ್ಬನೇ ಆಕೆಯ ಜೊತೆಗಿದ್ದ. And the reason was, commitment was not mere a human compassion, it was a commitment to the Almighty God. ಮತ್ತು ಅವನ ಒಂದು ಸಮರ್ಪಣೆ ಅದು ಬರೀ ಒಂದು ಮಾನವ ಒಂದು ಕಾಳಜಿ ಮಾತ್ರವಲ್ಲ, ಆದರೆ ದೇವರಿಗೆ ಸಮರ್ಪಿತನಾದರಿಂದ ಆತನು ಮರಿಯಳಿಗೆ ಸಮರ್ಪಿತನಾಗಿದ್ದ. Then the Lord Jesus is born. ಮತ್ತು ಯೇಸುಸ್ವಾಮಿ ಹುಟ್ಟಿದಾನೆ. And then the Bible says an angel again appeared to Joseph. ಮತ್ತೆ ಬೈಬಲ್ ಹೇಳುವಂತದಾಗಿದೆ, ಆ ದೇವದೂತನು ಮತ್ತೆ ಯೋಸೇಫನಿಗೆ ಪ್ರತ್ಯಕ್ಷನಾದನು. Take the baby and Mary and go live in Egypt. ಮತ್ತು ನೀನು ಆ ಮರಿಯಳನ್ನು ಆ ಮಗುವನ್ನು ನೀನು ತೆಗೆದುಕೊಂಡು ಐಗುಪ್ತಕ್ಕೆ ಹೋಗು ಎಂಬುದಾಗಿ. It is going from one nation to another nation. ಮತ್ತು ಇದು ಒಂದು ಊರಿನಿಂದ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ದಾರೆ. And according to the Bible, they were all there almost for 4 years. They relocated from one country to another country only to fulfill the purpose of God. ಮತ್ತು ಅವರು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣ ಮಾಡಿದ್ರು. ಒಂದೇ ಒಂದು ಕಾರಣ, ಉದ್ದೇಶ ಏನಂದ್ರೆ ದೇವರ ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ. It is difficult for me to comprehend, because I have moved from one country to another country. People who have gone from one city to another city. You will understand it is not easy. ಮತ್ತು ಯಾರು ಒಂದು ಪಟ್ಟಣದಿಂದ ಇನ್ನೊಂದು ಪಟ್ಟಕ್ಕೆ, ಮತ್ತು ನಾನು ಇದು ಅರ್ಥ ಮಾಡ್ಕೊಳ್ಳಿ ಕಷ್ಟ ಆಗ್ತದೆ. ಯಾಕಂದ್ರೆ ನನಗೆ ಅನುಭವ ಇದೆ, ನಾನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾನು ಹೋಗಿದ್ದೇನೆ. But when God spoke to them, ಆದ್ರೆ ದೇವರು ಅವರ ಹತ್ರ ಮಾತನಾಡಿದಾಗ, they didn't try to act smart. No problem, threat is there, we will hide, but we can't go from here. ಮತ್ತು ಅವರು ಈಗ ನಮಗೆ ಅಪಾಯ, ಭಯ ಇದೆ, ಅದಕ್ಕಾಗಿ ನಾನು ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಲಿಲ್ಲ ಅವರು. They did not rationalize what God spoke to them. ದೇವರು ಏನು ಮಾತನಾಡಿದ್ದನ್ನು ಅವರು ಮಾನವ ಬುದ್ಧಿಯನ್ನು ಉಪಯೋಗಿಸಿ ಅದನ್ನು ಸಣ್ಣದಾಗಿ ಮಾಡಲಿಲ್ಲ. They did not reason with God. ದೇವರೊಂದಿಗೆ ಅವರು ಚರ್ಚೆ ಮಾಡಲಿಲ್ಲ. And this came as a challenge to me. ಮತ್ತು ಇದು ನನಗೆ ಸವಾಲಾಗಿ ಬಂತು. We are in a Christmas time. ನಾವೊಂದು ಕ್ರಿಸ್ಮಸ್ ಸಮಯದಲ್ಲಿದ್ದೇವೆ. We are celebrating the joy of the season. ಮತ್ತು ನಾವು ಈ ಒಂದು ಕಾಲದ ಸಂತೋಷವನ್ನು ಆಚರಿಸ್ತಾ ಇದ್ದೇವೆ. But at the same time, ಅದರ ಅದೇ ಸಮಯದಲ್ಲಿ as much as blessed we are, ಮತ್ತು ನಾವು ಎಷ್ಟು ಆಶೀರ್ವದಿಸಲ್ಪಟ್ಟಿದ್ದೇವೋ, as much as assured we are, ನಮಗೆ ಎಷ್ಟು ನಿರೀಕ್ಷೆ ಇದೆಯೋ, there is some greater world outside that does not share the same joy and the faith and the life that we have in Jesus Christ. ನಮಗೆ ಎಷ್ಟು ಜೀವ, ನಿರೀಕ್ಷೆ, ಸಂತೋಷ ಇದೆಯೋ ಹೊರಗಡೆ ಅಷ್ಟೇ ಅದಕ್ಕಿಂತ ದೊಡ್ಡ ಲೋಕ ಇದೆ. ಅವ್ರಿಗೆ ಈ ಜೀವ, ಸಂತೋಷ, ನಿರೀಕ್ಷೆ ಅವ್ರಿಗೆ ಇಲ್ಲ ಪ್ರಿಯರೇ. The easiest thing that happened into our life, the easiest thing that we received into our life is the gospel, the good news, and that is because of the Lord Jesus Christ. ಮತ್ತು ಸುಲಭವಾದ ಸಂಗತಿ ನಮಗೆ ಸಿಕ್ಕಿದ್ದು ಅದು ಯಾವುದಂತಂದ್ರೆ ಸುವಾರ್ತೆ, ಯೇಸು ಸ್ವಾಮಿಯ ಸುವಾರ್ತೆ. But today, as we sit here, ಆದ್ರೆ ಇವತ್ತು ನಾವಿಲ್ಲಿ ಕೂತ್ಕೊಂಡಿರುವಾಗ, enjoy Christmas. ಕ್ರಿಸ್ಮಸ್ ಅನ್ನು ಆಚರಿಸಿರಿ. Wear your best clothes, eat your best food, enjoy fellowship with your family. ಉತ್ತಮ ಉಡುಪುಗಳನ್ನು ಧರಿಸಿರಿ, ಒಳ್ಳೆ ಊಟವನ್ನು ಮಾಡ್ರಿ, ನಿಮ್ಮ ಸ್ನೇಹಿತರು, ಕುಟುಂಬದೊಂದಿಗೆ ಸಹವಾಸ ಮಾಡ್ರಿ. But all this is there because of Jesus, and Jesus came because Mary and Joseph, faith, obedience, commitment, sacrifice. ಮತ್ತು ಯೇಸುವಿನ ಕಾರಣದಿಂದ ಇವೆಲ್ಲ ಇದೆ. ಆದರೆ ಅದರ ಜೊತೆಯಲ್ಲಿ ಮರಿಯಳು, ಯೋಸೆಫ್ ಅವರ ನಂಬಿಕೆ
ವಿಶ್ವಾಸ, ಅವರ ಸಮರ್ಪಣೆ, ಅವರ ತ್ಯಾಗ ಕೂಡ ಒಳಗೊಂಡಿದೆ. We've learned from Christ and we should. ನಾವು ಕ್ರಿಸ್ತನಿಂದ ಕಲ್ತ್ಕೊಂಡಿದ್ದೇವೆ, ನಾವು ಕಲಿಲೇಬೇಕು. But what about Mary and Joseph? ಆದರೆ ಮರಿಯಳು ಮತ್ತು ಯೋಸೆಫ್ ಬಗ್ಗೆ ಏನು? Today the question comes, and I want you to answer to God. How much are you willing to be inconvenienced, disrupted, threatened, not only for this chair to that chair? Your very life is on the line. But they said yes, because they were committed to the cause of God. ಮತ್ತು ಇವತ್ತು ನಾವು ಇವರ ಜೀವಿತಗಳನ್ನು ಆಲೋಚಿಸ್ತಾ ಇರುವಾಗ ನಾವು ಎಷ್ಟು ದೇವರು ನಮ್ಮ ಜೀವಿತವನ್ನು ಅಲ್ಲೋಲ ಕಲ್ಲೋಲ ಮಾಡಲಿಕ್ಕೆ ಅನುಮತಿಸ್ತೇವೆ. ಬರೀ ಒಂದು ಕುರ್ಚಿಯಿಂದ ಇನ್ನೊಂದು ಕುರ್ಚಿಗೆ ಹೋಗುವಂಥದ್ದಲ್ಲ, ಅದರ ದೇವರ ಚಿತ್ತ ಉದ್ದೇಶ ನೆರವೇರಿಸಲಿಕ್ಕೆ ಅವರ ಸಂಪೂರ್ಣ ಜೀವಿತವೇ ಅವರು ತ್ಯಾಗವಾಗಿ ಸಮರ್ಪಿಸಿದರು. This Christmas, ಈ ಕ್ರಿಸ್ಮಸ್ shall we tell God, we thank you for your death, burial, resurrection. We also thank you for Mary and Joseph. ಮತ್ತು ನಾವು ದೇವರಿಗೆ, ಯೇಸುವಿಗೆ ಸ್ತೋತ್ರ ಹೇಳೋಣ. ಸ್ವಾಮಿ, ನಿನ್ನ ಜನ್ಮಕ್ಕಾಗಿ, ನಿನ್ನ ಮರಣಕ್ಕಾಗಿ, ನಿನ್ನ ಪುನರುತ್ಥಾನಕ್ಕಾಗಿ ವಂದನೆ. ಆದರೆ ಯೋಸೆಫ್ ಮತ್ತು ಮರಿಯಳನ್ನು ಕೂಡ ನಾವು ನೆನಪು ಮಾಡಿಕೊಳ್ಳೋಣ. We all have to be like Christ. ನಾವೆಲ್ಲರೂ ಕ್ರಿಸ್ತನಂತೆ ಇರಬೇಕು. But nothing wrong in taking a leaf out of the life of Mary and Joseph and inculcating that into our own lives. ಮತ್ತು ನಾವು ಕ್ರಿಸ್ತನಿಂದ ಕಲಿಬೇಕು. ಆದರೆ ಮರಿಯಳು ಯೋಸೆಫನ ಜೀವಿತದಿಂದ ಕಲಿತುಕೊಳ್ಳುವುದರಲ್ಲಿ ಮತ್ತು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದರಲ್ಲಿ ತಪ್ಪೇನಿಲ್ಲ ಪ್ರಿಯ. As a return gift to Christ. ಮತ್ತು ಕ್ರಿಸ್ತನಿಗೆ ನಾವು As a return, ಆತನಿಂದ ನಾವು ಪಡೆದಿದ್ದೇವೆ, ಆತನಿಗೆ ಹಿಂತಿರುಗಿ ನಾವು ಕೊಡ್ಲಿಕ್ಕಾಗಿ this Christmas let us tell him. ಈ ಕ್ರಿಸ್ಮಸ್ ದಿನ ನಾವು ಆತನಿಗೆ ಹೇಳೋಣ. If you have already told it, praise God. ನೀವು ಆಗ್ಲೇ ಹೇಳಿದ್ರೆ ದೇವ್ರ ಸ್ತೋತ್ರ. But it is good to renew. ಆದ್ರೆ ಮತ್ತೆ ಅದನ್ನು ಮತ್ತೆ ಮಾಡುವುದು ಒಳ್ಳೆಯದು. I pray you will go back and dig deep into what I have shared. ಮತ್ತು ನಾನು ಪ್ರಾರ್ಥಿಸ್ತೇನೆ, ನೀವು ಹಿಂತಿರುಗಿ ಹೋಗಿ ನಾನು ಏನ್ ನಿಮ್ಮ ಹತ್ರ ಹಂಚಿಕೊಂಡಿದ್ದೇನೋ ಇದನ್ನು ಇನ್ನೂ ಆಳವಾಗಿ ತೋಡಿರಿ ಎಂಬುದಾಗಿ. We need people like the Mary. We need people like the Josephs. ಮತ್ತು ನಮಗೆ ಮರಿಯಳಂತ ವ್ಯಕ್ತಿಗಳು ಬೇಕು, ಯೋಸೆಫನಂತ ವ್ಯಕ್ತಿಗಳು ಬೇಕು. I admire Mary's faith and commitment, Joseph's character and commitment. ಮತ್ತು ಅಲ್ಲಿ ಮರಿಯಳ ವಿಶ್ವಾಸ, ಸಮರ್ಪಣೆ, ಯೋಸೆಫನ ಗುಣಲಕ್ಷಣ, ಸಮರ್ಪಣೆಯನ್ನು ನಾವು ಮೆಚ್ಚುವವರಾಗಿದ್ದೇವೆ. Amen. ಆಮೆನ್. Shall we stand up in the presence of the Lord, please? ನಾವೆಲ್ಲ ಕರ್ತನ ಸನ್ನಿಧಾನದಲ್ಲಿ ನಿಂತುಕೊಳ್ಳೋಣ ಪ್ರಿಯರೇ. Thank you, Jesus. ವಂದನೆ ಯೇಸುವೆ. As much as we thank Christ for this Christmas, ಮತ್ತು ಈ ಕ್ರಿಸ್ಮಸ್ಗಾಗಿ ನಾವು ದೇವರಿಗೆ ವಂದನೆ, ಕ್ರಿಸ್ತನಿಗೆ ವಂದನೆ ಸಲ್ಲಿಸ್ತಾ ಇರುವಾಗ we have been blessed. ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ. Hallelujah. We've been saved. ನಾವೆಲ್ಲ ರಕ್ಷಣೆ ಹೊಂದಿದ್ದೇವೆ. You know, we'll take a minute or two, just pray a personal prayer to the Lord Almighty. ಮತ್ತು ನಾವು ಒಂದು ಸಮರ್ಪಣೆಯನ್ನು ಮಾಡಿ ನಮ್ಮ ವೈಯಕ್ತಿಕವಾದ ಪ್ರಾರ್ಥನೆಯನ್ನು ಯೇಸುವಿಗೆ ನಾವು ಮಾಡೋಣ. Amen. Shall I request every eye to be closed? ಮತ್ತು ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ ಎಂಬುದಾಗಿ ನಾವು ಕೇಳಿಕೊಳ್ತೇನೆ. Thank you, Jesus. Hallelujah. Hallelujah. As every eye is closed in the presence of the Lord, ಪ್ರತಿಯೊಂದು ಕಣ್ಣು ಮುಚ್ಚಲ್ಪಟ್ಟಿರುವಾಗ ಕರ್ತನ ಸನ್ನಿಧಾನದಲ್ಲಿ for a minute just ponder over what I have shared with you. ಒಂದು ನಿಮಿಷ ನಾನು ನಿಮ್ಮ ಹತ್ರ ಏನು ಹಂಚಿಕೊಂಡಿದ್ದೇನೋ ಅದನ್ನು ನೀವು ಆಲೋಚನೆ ಮಾಡಿರಿ. Christmas is because of Christ and Christ alone. ಮತ್ತು ಕ್ರಿಸ್ಮಸ್ ಕ್ರಿಸ್ತನು, ಕ್ರಿಸ್ತನ ಕಾರಣದಿಂದಲೇ ಆಗಿದೆ. But there were some human vessels. ಆದರೆ ಕೆಲವು ಮಾನವ ಪಾತ್ರಗಳಿದ್ದವು. It could not have been achieved without their commitment, obedience, faith, sacrifice. ಅವರ ಸಮರ್ಪಣೆ ಮತ್ತು ಅವರ ಬಲಿದಾನಗಳು ಇಲ್ಲದೆ ಅದು ಆಗ್ತಾ ಇರಲಿಲ್ಲ. They were willing to be disrupted by God. ಮತ್ತು ಅವರು ದೇವರಿಂದ ಅವರ ಜೀವಿತಗಳು ಅಲ್ಲೋಲ ಕಲ್ಲೋಲ ಆಗುವುದಕ್ಕೆ ಅವರು ಸಿದ್ಧವಾಗಿದ್ದರು. But all towards the cause of the dying world. ಆದರೆ ನಶಿಸಿ ಹೋಗ್ತಾ ಇರುವಂತ ಲೋಕವನ್ನು ರಕ್ಷಿಸುವಂತ ಉದ್ದೇಶಕ್ಕಾಗಿ. This Christmas with a heart of thanksgiving. ಮತ್ತು ಈ ಒಂದು ಕ್ರಿಸ್ಮಸ್ ಒಂದು ಕೃತಜ್ಞತೆಯ ಹೃದಯದಿಂದ Let us tell the Lord Jesus. ಮತ್ತು ನಾವು ಕರ್ತನಾಗಿರುವ ಯೇಸುವಿಗೆ ಹೇಳೋಣ. We thank you for Mary. ಮತ್ತು ಮರಿಯಳಿಗಾಗಿ ವಂದನೆ ಸ್ವಾಮಿ. We thank you for Joseph. ಯೋಸೆಫ್ಗಾಗಿ ವಂದನೆ. And Lord, we thank you for the life that they lived. ಅವರು ಜೀವಿಸಿದಂತ ಜೀವಿತಕ್ಕಾಗಿ ವಂದನೆ. We thank you for this
joy of Christmas into our lives. ಮತ್ತು ನಮ್ಮ ಜೀವಿತದಲ್ಲಿ ಈ ಕ್ರಿಸ್ಮಸ್ಸಿನ ಸಂತೋಷಕ್ಕಾಗಿ ಆ ವಂದನೆ. But today, as Mary and Joseph are instrumental in bringing you into the world, make us to be those instruments to take you, the good news of Jesus, into the perishing world. ಆದರೆ ಯೋಸೆಫ್ ಮತ್ತು ಮರಿಯಳು ಯಾವ ರೀತಿಯಲ್ಲಿ ಕ್ರಿಸ್ತನನ್ನು ಈ ಭೂಲೋಕಕ್ಕೆ ತರಲಿಕ್ಕಾಗಿ ಅವರು ಪಾತ್ರಗಳಾಗಿದ್ದರೋ, ಈ ನಶಿಸಿ ಹೋಗ್ತಾ ಇರುವಂತ ಲೋಕಕ್ಕೆ ಸುಸಮಾಚಾರವನ್ನು ತೆಗೆದುಕೊಂಡು ಹೋದಕ್ಕಾಗಿ ನನ್ನನ್ನು ಪಾತ್ರೆಯಾಗಿ ಮಾಡು ಕರ್ತನೆ. I see many people lift up their hands and pray. ಮತ್ತು ಅನೇಕರು ಕೈಯನ್ನು ಮೇಲಕ್ಕೆತ್ತಿ ಪ್ರಾರ್ಥನೆ ಮಾಡ್ತಾ ಇರುವುದನ್ನು ನಾನು ನೋಡ್ತಾ ಇದ್ದೇನೆ. If you want to just lift up your hands and say to the Lord, this Christmas, God, in a new way, I want to surrender my life to you. ಮತ್ತು ಈ ಒಂದು ಸಮಯದಲ್ಲಿ ನೀವು ಕೈ ಎತ್ತಿ ಯೇಸು ಸ್ವಾಮಿಗೆ ಹೇಳಬೇಕಾದ್ರೆ, ಸ್ವಾಮಿ ಒಂದು ಹೊಸ ರೀತಿಯಲ್ಲಿ ನನ್ನನ್ನು ನಾನು ಸಮರ್ಪಿಸ್ತೇನೆ ನಿಮಗೆ ಅಂತ ಹೇಳುವುದಾದ್ರೆ, I am willing to be disrupted. ಮತ್ತು ನಾನು ನನ್ನ ಜೀವಿತವನ್ನು ನಿನ್ನ ಉದ್ದೇಶ ನೆರವೇರಿಸಲಿಕ್ಕಾಗಿ ಅಲ್ಲೋಲ ಕಲ್ಲೋಲ ನೀನು ಮಾಡಲಿಕ್ಕೆ ನಾನು I am ಸಿದ್ಧನಾಗಿದ್ದೇನೆ. willing to commit myself not only to you but to the cause of Christ. ಮತ್ತು ಕರ್ತನೆ, ನಾನು ನಿನಗೆ ಮಾತ್ರ ಸಮರ್ಪಿತನಾಗುವುದಲ್ಲ, ಆದ್ರೆ ನಿನ್ನ ಒಂದು ಕಾರಣ ಉದ್ದೇಶಕ್ಕಾಗಿ ನಾನು ಸಮರ್ಪಿತನಾಗ್ಲಿಕ್ಕೆ ಇಷ್ಟಪಡ್ತೇನೆ. Let me pray with you. ನಾನು ನಿಮ್ಮೊಂದಿಗೆ ಪ್ರಾರ್ಥಿಸುತ್ತೇನೆ. Father, in the name of the Lord Jesus, ತಂದೆಯೇ ಯೇಸು ಕ್ರಿಸ್ತನ ನಾಮದಲ್ಲಿ we want to thank you for this amazing day. ಈ ಒಂದು ಅದ್ಭುತವಾದ ದಿನಕ್ಕಾಗಿ ನಿನಗೆ ವಂದನೆ. As much as we thank you for Jesus, ಯೇಸುಗಾಗಿ ನಿಮಗೆ ವಂದನೆ ಸಲ್ಲಿಸ್ತಾ ಇರುವಾಗ, thank you for the salvation, ರಕ್ಷಣೆಗಾಗಿ ಸ್ತೋತ್ರ. we thank you for Mary and Joseph. ಮರಿಯಳು ಮತ್ತು ಯೋಸೆಫ್ಗಾಗಿ ಸ್ತೋತ್ರ. When Mary said, let it be according to your word, that was the expression of the great faith. ಮತ್ತು ಮರಿಯಳು ನಿನ್ನ ವಾಕ್ಯದಂತೆ ನನಗಾಗ್ಲಿ ಅಂತ ಹೇಳಿದಾಗ ಅದು ಒಂದು ವಿಶ್ವಾಸದ ಸ್ಪಂದನೆಯಾಗಿತ್ತು. When Joseph decided to do it secretly, that was the expression of the great character. ಮತ್ತು ಮೋಶೆ ಮತ್ತು ಯೋಸೆಫನು ಆತನು ರಹಸ್ಯವಾಗಿ ಆಕೆಯನ್ನು ಬಿಡಬೇಕೆಂಬುದಾಗಿ ಇರುವಾಗ ಆತನ ಗುಣಲಕ್ಷಣದ ಒಂದು ತೋರ್ಪಡಿವಿಕೆ ಆಗಿತ್ತು. When Joseph took Mary, expression of the great obedience. ಮತ್ತು ಯೋಸೆಫನು ಮರಿಯಳನ್ನು ಸ್ವೀಕರಿಸಿದಾಗ ಅದು ಆತನ ವಿಧೇಯತೆಯ ವ್ಯಕ್ತಿತ್ವವಾಗಿತ್ತು. When they moved to Egypt and back from Egypt to Nazareth, ಅವರು ಈ ಐಗುಪ್ತಕ್ಕೆ ಹೋಗಿ ಐಗುಪ್ತದಿಂದ ಮತ್ತೆ ನಾಸರೆತ್ಗೆ ಬಂದಾಗ commitment and sacrifice. ಮತ್ತು ಸಮರ್ಪಣೆ ಬಲಿದಾನ. I pray today into every heart, ಇವತ್ತು ನಾನು ಪ್ರತಿಯೊಂದು ಹೃದಯದಲ್ಲಿ ನಾನು into ಮಾತನಾಡುತ್ತೇನೆ. our church, ನಮ್ಮ ಒಂದು ಸಭೆಯಲ್ಲಿ, into the churches at large, ಮತ್ತು ಎಲ್ಲಾ ಸಭೆಗಳಲ್ಲಿ, that we would be committed to the cause of Christ like never before. ಮತ್ತು ಹಿಂದೆಂದೂ ನಾವು ಮಾಡದ ರೀತಿಯಲ್ಲಿ ಕ್ರಿಸ್ತನ ಒಂದು ಉದ್ದೇಶಕ್ಕೆ ನಾವು I ಸಮರ್ಪಿತರಾಗಿರುವಂತೆ. pray, Lord, our church would be further and even more fully committed to the cause of Christ. ಮತ್ತು ನಮ್ಮ ಸಭೆ ಮತ್ತು ಕರ್ತನೆ ಕ್ರಿಸ್ತನ ಒಂದು ಕೆಲಸಕ್ಕಾಗಿ ಉದ್ದೇಶಕ್ಕಾಗಿ ನಾವು ಇನ್ನೂ ಸಮರ್ಪಿತರಾಗಿರುವಂತೆ. Bless us during this season, we pray. ಈ ಒಂದು ಕಾಲದಲ್ಲಿ ನಮ್ಮನ್ನು ಆಶೀರ್ವದಿಸು, ನಾವು We give you the ಪ್ರಾರ್ಥಿಸುತ್ತೇವೆ. glory. ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. In Jesus' name we pray. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. Everybody said, ಎಲ್ಲರೂ ಹೇಳಿದರು Amen. ಆಮೆನ್, Amen. ಆಮೆನ್. Amen. Shall we put our hands together? Give a wonderful God bless you. Amen. You may take your seats. ದಯವಿಟ್ಟು ಕೂತ್ಕೊಳ್ರಿ. And another time, on behalf of all of us, a very wonderful, blessed, Merry Christmas to each of you. ಮತ್ತೊಂದು ವರ್ತಿ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರಿಗೂ ಅದ್ಭುತವಾದಂತ ಕ್ರಿಸ್ಮಸ್ಸಿನ ಶುಭಾಶಯಗಳು. Christmas brought blessings, it also brings a responsibility. ಕ್ರಿಸ್ಮಸ್ ನಮಗೆ ಆಶೀರ್ವಾದವನ್ನು ತಂತು, ಆದರೆ ಅದರ ಜೊತೆಯಲ್ಲಿ ಜವಾಬ್ದಾರಿಯನ್ನು ಕೂಡ ತರುತ್ತದೆ. And in advance, a blessed new year. ಮತ್ತು ನಿಮ್ಮೆಲ್ಲರಿಗೂ ಒಂದು ಶುಭ ಹೊಸ ವರ್ಷ ಅಡ್ವಾನ್ಸ್ ಅಲ್ಲಿ ಮುಂಚಿತವಾಗಿ. Amen. God bless you. Have a wonderful day ahead of you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅದ್ಭುತವಾದ ದಿನವಾಗಿರಲಿ ನಿಮ್ಮದು. आज पैदा मसीह
ಹಲ್ಲೆಲೂಯ. ಎಲ್ಲದರೂ ಎದ್ದು ನಿಂತ್ಕೊಳ್ಳೋಣ. ಬೆಳಗಿನ ಜಾವಲ್ಲಿ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಯೇಸು ಕ್ರಿಸ್ತರು ನಮಗಾಗಿ ಜನಿಸಿ ಬಂದಿದ್ದಾರೆ. ಇನ್ನು ಜೋರಾಗಿ ಚಪ್ಪಾಳೆ ಯೇಸುಗಾಗಿ. ಆಮೇನ್, 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 ಆಮೇನ್. ಹಲ್ಲೆಲೂಯ. ಪ್ರಾರ್ಥಿಸಿಕೊಳ್ಳೋಣ ಪ್ರಿಯರೇ. ತಂದೆಯಾದ ದೇವರೇ, ಸ್ವಾಮಿ ನಿನ್ನ ಅಪಾರವಾದ ಪ್ರೀತಿ, ಕೃಪೆ, ಕರುಣೆಗಾಗಿ ವಂದನೆ ಸಲ್ಲಿಸ್ತಾ, ಕ್ರಿಸ್ತನನ್ನು ನಮಗಾಗಿ ನೀನು ಕೊಟ್ಟಿದ್ದಿ. ದೇವರು ಲೋಕವನ್ನು ಪ್ರೀತಿಸಿದ್ದಿ, ನನ್ನನ್ನು ನಮ್ಮನ್ನು ಪ್ರೀತಿಸಿ ನಮಗಾಗಿ ನಮ್ಮ ಸ್ಥಾನವನ್ನು ವಹಿಸಲು ಕ್ರಿಸ್ತನನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತು ಸ್ವಾಮಿ ನಿನ್ನ ದಾಸನನ್ನು ಕಳಿಸಿ ತಂದೆಯೇ ಕೊಟ್ಟಂತ ಸಂದೇಶ ನಮ್ಮ ಮುಂದೆ ಇಟ್ಟಿರುವಂತ ಮಾದರಿಗಳು ಅದನ್ನು ಅನುಸರಿಸುತ್ತಾ ಪ್ರಪಂಚಕ್ಕೆ ನಾವು ಕ್ರಿಸ್ತನ ಪ್ರೀತಿಯನ್ನು ಸ್ವಾಮಿ ತಿಳಿಪಡಿಸುವಂತೆ ಸಹಾಯ ಮಾಡು. ಪ್ರತಿಯೊಬ್ಬರನ್ನು ಮುಚ್ಚು ಸ್ವಾಮಿ. ಇಂದಪ್ಪ ಎಲ್ಲೆಲ್ಲಿ ಆರಾಧನೆಗಳು ನಮ್ಮ ಪಟ್ಟಣದಲ್ಲಿ ಜರುಗ್ತಾ ಇದೆಯೋ ಎಲ್ಲ ಕಡೆ ನಾವು ಪ್ರಾರ್ಥಿಸ್ತೇವೆ. ಪ್ರತಿಯೊಬ್ಬರು ಅಂದು ಜನಿಸಿದ ಕ್ರಿಸ್ತನನ್ನು ಅರಿತುಕೊಂಡು ತಮ್ಮ ಹೃದಯಗಳಲ್ಲಪ್ಪ ಸ್ವೀಕರಿಸಿ ಪರಲೋಕದಲ್ಲಿ ಇವತ್ತು ದೊಡ್ಡ ಸಂತೋಷ ಸಂಭ್ರಮ ಆಗುವಂತೆ ನಾವು ಪ್ರಾರ್ಥಿಸ್ತೇವೆ. ಯಾಕಂದ್ರೆ ಅನೇಕ ಪಾಪಿಗಳು ಕ್ರಿಸ್ತನನ್ನು ಕಂಡುಕೊಳ್ಳುವಂತೆ ಅಪ್ಪ ಇಂದು ಜನರನ್ನು ಮುಚ್ಚು. ಯಾರಿಗೆ ಸ್ವಸ್ಥತೆ ಅದ್ಭುತಗಳು ಬೇಕು ಪ್ರತಿಯೊಬ್ಬರ ಜೀವಿತದಲ್ಲಿ ಕ್ರಿಸ್ತನು ಅಂದು ತಂದಿದ ಕಾರ್ಯಗಳು ಪ್ರತಿ ಶರೀರದಲ್ಲಿ ಆಗಲಿ. ಬಂದವರು ಅದೇ ರೀತಿ ಹಿಂತಿರುಗದಂತೆ ಆಶೀರ್ವಾದ, ಸಮಾಧಾನ, ಸಂತೋಷ ಸಂಗತಿಗಳನ್ನು ಪಡೆದು ಹಿಂತಿರುಗುವಂತೆ ಸ್ವಾಮಿ ಸಹಾಯ ಮಾಡು ರಾಜ. ಮತ್ತೊಮ್ಮೆ ನಮ್ಮ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ. ಜನರು ಪ್ರೀತಿಯಿಂದ ಕೊಟ್ಟಿದ್ದ ಕಾಣಿಕೆಗಳನ್ನು ಅವರ ಹಸ್ತಗಳನ್ನು ಆಶೀರ್ವದಿಸಿ ಹೊಂದಲು ಸ್ಥಳವಿಲ್ಲದಂತೆ ಸ್ವಾಮಿ ಅವರು ನೀನು ಆಶೀರ್ವದಿಸು ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೀವಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತಾ ಸ್ವಾಮಿ ಈ ಸಮಯದಲ್ಲಪ್ಪ ಮತ್ತೊಮ್ಮೆ ನಾವು ಕೂಡಿ ಬರೋ ತನಕ ನಾವು ನಿನ್ನಲ್ಲಿಯೂ ನಿನ್ನ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳುವಂತೆ ನಿನಗೋಸ್ಕರ ಹೆಚ್ಚು ಫಲ ಕೊಡಲಿಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೂನತೆ, ಸಹವಾಸ ಈಗಲೂ ಎಂದೆಂದಿಗೂ ಪ್ರತಿಯೊಬ್ಬರ ಸಂಗಡ ಇರಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಂಡು ಹೊಂದಿದ್ದೇವೆ ತಂದೆಯೇ. ಸಭೆಲ್ಲರೂ ಗಟ್ಟಿಯಾಗಿ ಸೇರಿ ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಮ್ಮೆ ಸಭೆಯ ಪರವಾಗಿ ಎಲ್ಲರ ಪರವಾಗಿ ನಿಮಗೆ ಕ್ರಿಸ್ಮಸ್ನ ಶುಭಾಶಯಗಳನ್ನು ಕೋರುತ್ತೇವೆ.